ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ ಮಮ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ವಯಃ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ರಘುನಾಥ ಗುರುಂ ನೌಮಿ ವಿದ್ಯಾನಿಧಿ ಅರೋದ್ಭವಂ ಕೂರ್ಮೋ ವರುಣಗಂಗೆ ಚ ಯಸ್ಯ ಪ್ರತ್ಯಕ್ಷತಾಂ ಗತಾಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುತಾರತಾನ್. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯರಾಗಿ ಶಿಷ್ಯ ಪರಂಪರೆಯಲ್ಲಿ ಜನಿಸಿದ್ದು ನಮ್ಮೆಲ್ಲರ ಅನಂತ ಜನ್ಮಗಳ ಸುಕೃತದ ಫಲ. ಒಂದು ಜನ್ಮದ ಎರಡು ಜನ್ಮದ ಪುಣ್ಯ ಸಾಕಾಗದು. ಅನಂತ ಜನ್ಮಗಳ ಪುಣ್ಯದ ಫಲವಾಗಿ ಶ್ರೀಮದಾಚಾರ್ಯರ ಶಿಷ್ಯರಾಗಿ ಅವರ ಶಾಸ್ತ್ರಗಳ ಶ್ರವಣವನ್ನು ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಶಾಸ್ತ್ರವನ್ನು ಶ್ರವಣ ಮಾಡುವ ಸದವಕಾಶ ಇದ್ದ ಮಾತ್ರಕ್ಕೆ ಸಾಲದು, ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಶ್ರೀಮದಾಚಾರ್ಯರ ಸಚ್ಛಾಸ್ತ್ರಗಳ ಶ್ರವಣವನ್ನು ಮಾಡುವ ಸದವಕಾಶ ಬರಬೇಕು ಅನ್ನೋದಕ್ಕೋಸ್ಕರ ಇದೊಂದು ದೊಡ್ಡದಾದ ಪ್ರಯತ್ನ. ಅದು ಶ್ರೀಮತ್ ಸುಮಧ್ವ ವಿಜಯದ ಅಧ್ಯಯನ ಮತ್ತು ನಿತ್ಯದಲ್ಲಿ ಪಾರಾಯಣ ಮಾಡಿ ಸಮರ್ಪಣೆ ಮಾಡುವಂತಹ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ಒಂದು ದೊಡ್ಡದಾದ ಸಾಧನೆ ಇದು. ಸುಮಧ್ವ ವಿಜಯವನ್ನು ಚೆನ್ನಾಗಿ ಭಕ್ತಿಪೂರ್ವಕವಾಗಿ ಪಠನ ಮಾಡಿ ಅದರ ಅರ್ಥಾನುಸಂಧಾನವನ್ನು ಮಾಡ್ತಾ ಶ್ರೀಮದಾಚಾರ್ಯರಲ್ಲಿ ಭಕ್ತಿಯನ್ನು ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಶ್ಚಿತವಾಗಿಯೂ ಶ್ರೀಮದಾಚಾರ್ಯರು ತಾವು ರಚನೆ ಮಾಡಿದ ಸರ್ವಮೂಲ ಗ್ರಂಥಗಳ ಶ್ರವಣ ಮಾಡುವ ಯೋಗವನ್ನು, ಆ ಸೌಭಾಗ್ಯವನ್ನು ನಮಗೆ ಕರುಣಿಸ್ತಾರೆ ಎನ್ನುವ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ನಾವು ಆ ಪುಣ್ಯವನ್ನು ಅದಕ್ಕಾಗಿ ಮೀಸಲಿಡಬೇಕಷ್ಟೆ. ಅತ್ಯಂತ ಕ್ಷುದ್ರವಾದ ಲೌಕಿಕವಾದ ಅಪೇಕ್ಷೆಗಳಿಗಾಗಿ ನಾವು ಆ ಸುಮಧ್ವ ವಿಜಯದ ಪಾರಾಯಣವನ್ನು ಮಾಡಿದರೆ ಅಲ್ಪವಾದ ಫಲ ನಮಗೆ ಸಿಕ್ಕೀತು. ಆದರೆ ಸರ್ವಮೂಲ ಗ್ರಂಥದ ಶ್ರವಣ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅದರ ಸಾಮಾನ್ಯ ಜ್ಞಾನವಾದರೂ ನಮಗಾಗಲಿ, ಭಗವಂತನಲ್ಲಿ ಭಕ್ತಿ ಬೆಳೆಯಲಿ, ಮಾಧ್ವ ಜನ್ಮ ಸಾರ್ಥಕವಾಗಲಿ ಅನ್ನುವ ಒಂದು ಅಪೇಕ್ಷೆಯಿಂದ ಭಕ್ತಿ ಶ್ರದ್ಧೆಗಳಿಂದ ಆ ಸುಮಧ್ವ ವಿಜಯದ ಪಾರಾಯಣವನ್ನು ಮಾಡಿದ್ದೆ. ಆದರೆ ಮಹಾಫಲವನ್ನು ಶ್ರೀಮದಾಚಾರ್ಯರು ನಮಗೆ ನೀಡುತ್ತಾರೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಶ್ರೀಮದಾಚಾರ್ಯರ
ಗ್ರಂಥಗಳನ್ನು ಓದಿದರೆ ಲಾಭ ಏನು ಅನ್ನುವುದನ್ನು ಸುಮಧ್ವ ವಿಷಯದಲ್ಲಿಯೇ ಹೇಳಿದ್ದಾರೆ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಸುರಾದ್ಯಾಹ ನರಾಂತಾಹ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಸುಮಧ್ವ ವಿಷಯದ ಪ್ರಾರಂಭದಲ್ಲಿ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಎಂಬುದಾಗಿ ಪ್ರಾರಂಭ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಶ್ರೀಮದ್ ಆಚಾರ್ಯರಲ್ಲಿ ಗುರುಗಳಲ್ಲಿ ನಾವು ಭಕ್ತಿ ಮಾಡಿದರೆ ಮುಕುಂದನಲ್ಲಿ ಭಕ್ತಿ ಬರ್ತದೆ ಅಂತ. ಆ ಭಕ್ತಿಯ ಫಲ ಏನು ಮುಂದೆ? ಅದೇ ಮುಕುಂದ ಎಂಬ ಶಬ್ದವನ್ನೇ ಬಳಸಿ 11ನೆಯ ಸರ್ಗದಲ್ಲಿ ಹೇಳ್ತಾರೆ, ಮುಕುಂದ ಪ್ರಸಾದಾದಿಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಯಾವ ಮುಕುಂದನ ಭಕ್ತಿಗಾಗಿ ಗುರುಭಕ್ತಿಯನ್ನು ಮಾಡಿದ್ದು, ಗುರುಗಳ ಮಹಿಮೆಯನ್ನು ತಿಳಿದದ್ದು, ಹಾಡಿದ್ದು, ಕೊಂಡಾಡಿದ್ದು, ಅಂತಹ ಮುಕುಂದನ ಭಕ್ತಿಯನ್ನು ಮಾಡಿ ಮುಕುಂದನ ಪ್ರಸಾದವನ್ನು ಪಡೆದರೆ ಇನ್ನೇನು ಫಲ ಅಂತ ಕೇಳುವುದೇ ಬೇಕಿಲ್ಲ. ಮೋಕ್ಷವೇ ಫಲ, ಅನಂತ ಕಾಲದ ಸುಖವೇ ಫಲ, ನಾಶ ಇಲ್ಲದ ಸುಖ, ದುಃಖದ ಸಂಪರ್ಕ ಇಲ್ಲದ ಸುಖ, ಸ್ವರೂಪ ಸುಖ. ಅಂತಹ ಮಹಾಸುಖದ ಅನುಭವವನ್ನು ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳ ಅಧ್ಯಯನವನ್ನು ಮಾಡಿದ ಜನರಿಗೆ ಭಗವಂತನ ಪಾದಗಳಿಗೆ ಪ್ರಾರ್ಥನೆಯನ್ನು ಮಾಡಿ ಭಗವಂತನ ಮೂಲಕ ಕೊಡಿಸ್ತಾರೆ. ಮೋಕ್ಷವನ್ನು ಕೊಡುವುದು ಭಗವಂತ, ಆದರೆ ಪರಮಾತ್ಮನಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ವಾತ್ಸಲ್ಯದಿಂದ ಪ್ರಾರ್ಥನೆ ಮಾಡುವ ಮಹಾ ಸಾಮರ್ಥ್ಯವನ್ನು ಪಡೆದವರು, ಆ ಅಧಿಕಾರವನ್ನು ಪಡೆದವರು, ಭಗವಂತನ ವಾತ್ಸಲ್ಯಕ್ಕೆ ಪಾತ್ರರಾದವರು ಶ್ರೀಮದ್ ಆಚಾರ್ಯರಾದದ್ದರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ ಅನ್ನುವ ತತ್ವವನ್ನು ಸುಮಧ್ವ ವಿಷಯದ ವಚನಗಳಿಂದಲೇ ನಾವು ತಿಳಿಯಬಹುದು. ಅಂತಹ ಮಹಾಫಲಪ್ರದವಾದ ಈ ಸುಮಧ್ವ ವಿಷಯದ ಪಾರಾಯಣ ಶ್ರೀಮದ್ ಆಚಾರ್ಯರ ದಿವ್ಯವಾದ ಚರಿತ್ರೆಯ ಅನುಸಂಧಾನ. ನಿಜವಾಗಿ ನೀವೆಲ್ಲ ಬಹಳ ಧನ್ಯರು. ಪಂಡಿತ ವೆಂಕಣ್ಣಾಚಾರ್ಯರು ಈ ಒಂದು ವರ್ಷದಲ್ಲಿ, ವರ್ಷಕ್ಕಿಂತಲೂ ಹೆಚ್ಚಾಗಿದೆ, ಈ ಕಾಲದ ಅವಧಿಯಲ್ಲಿ, ಅಲ್ಪ ಕಾಲದ ಅವಧಿಯಲ್ಲಿ ಸಾವಿರಾರು ಜನರಿಂದ ಸುಮಧ್ವ ವಿಷಯದ ಪಾರಾಯಣವನ್ನು ಮಾಡಿಸುವ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಟೀಕಾಕೃತ್ಪಾದರು, ಶ್ರೀಮದ್ ಅಕ್ಷೋಭ್ಯ ತೀರ್ಥರು, ಟೀಕಾಕೃತ್ಪಾದರು, ರಘುನಾಥರು, ವ್ಯಾಸತೀರ್ಥರು, ಸತ್ಯಾನಂದ ತೀರ್ಥರು, ಇಲ್ಲಿ ಸನ್ನಿಹಿತರಾದ ಎಲ್ಲ ಮಹಾನುಭಾವರು ವಿಶೇಷವಾಗಿ ಪ್ರೇರಣೆಯನ್ನು ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಆ ಅನುಗ್ರಹದ ಬಲ, ಅವರ ಸೇವೆಯನ್ನು ಮಾಡಿದ್ದರ ಒಂದು ವಿಶೇಷವಾದ ಫಲ ಇದು. ಇಷ್ಟೆಲ್ಲ ಜನ ನೀವು ಭಕ್ತಿಯಿಂದ ಭಾಗವಹಿಸುವುದಕ್ಕೆ ನಿಮಗೂ ಆ ಗುರುಗಳು ಪ್ರೇರಣೆ ಮಾಡಿದ್ದಾರೆ. ಪಾಠವನ್ನು ಹೇಳಬೇಕು ಅನ್ನುವುದಕ್ಕೆ ಆ ಪ್ರೇರಣೆ, ಆ ಶಕ್ತಿಯನ್ನು ಆ ಗುರುಗಳು ಕೊಟ್ಟು ಶ್ರೀಮದ್ ಆಚಾರ್ಯರೇ ಈ ಎಲ್ಲ ಗುರುಗಳ ಮುಖಾಂತರ ಪರಮಾನುಗ್ರಹವನ್ನು ಮಾಡಿ ಆ ಕಾರ್ಯವನ್ನು ಮಾಡಿಸಿದ್ದಾರೆ. ಇದು ಇದೀಗ ಕೇಳಿದ ಹಾಗೆ ಇದು ಸಾಮಾನ್ಯ ಫಲವನ್ನು ಕೊಡೋದಿಲ್ಲ, ನಿಶ್ಚಿತವಾಗಿಯೂ ಉತ್ತಮವಾದ ಫಲವನ್ನೇ ಕೊಡುತ್ತದೆ. ಅದಕ್ಕಾಗಿಯೇ ನಾಳೆ ಅದರ ಸೂಚನೆಯನ್ನು ಹಾಗೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪಾಠ ಪ್ರಾರಂಭ ಆಗ್ತಾ ಇದೆ ಅಂದರೆ ಸರ್ವಮೂಲ ಗ್ರಂಥಗಳ ಶ್ರವಣವನ್ನು ಮಾಡಿಸುವ ಸೌಭಾಗ್ಯವನ್ನು ಶ್ರೀಮದಾಚಾರ್ಯರು ನಿಧಾನವಾಗಿ ಕರುಣಿಸ್ತಾರೆ ಅಂತಲ್ಲ, ಈ ಪಾರಾಯಣದ ಸಮರ್ಪಣೆಯ ಜೊತೆಗೇನೆ ಅದನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಿಯೂ ನಿಮ್ಮೆಲ್ಲರ ಒಂದು ವಿಶೇಷವಾದ ಪುಣ್ಯ ಸೌಭಾಗ್ಯ. ಅದನ್ನು ಎಲ್ಲರೂ ಸಾರ್ಥಕಪಡಿಸಿಕೊಳ್ಳಬೇಕು. ಶ್ರವಣ ಮಾಡಿ ಭಕ್ತಿಯನ್ನು ಮಾಡಿ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಆ ಪಾಠವನ್ನು ಹೇಳುವ ಶಕ್ತಿ ಸಾಮರ್ಥ್ಯಗಳನ್ನು, ಸದವಕಾಶವನ್ನು, ಆರೋಗ್ಯವನ್ನು ಅವರಿಗೂ ಕರುಣಿಸಲಿ ವೆಂಕಣ್ಣಾಚಾರ್ಯರಿಗೆ.
ಕೇಳುವ ಸೌಭಾಗ್ಯ, ಶಕ್ತಿ, ಸಾಮರ್ಥ್ಯಗಳು, ಆರೋಗ್ಯ ನಿಮಗೂ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಶ್ರೀಮದಾಚಾರ್ಯರ ಚರಿತ್ರೆ ನಿಜವಾಗಿ ಎಲ್ಲ ಸಮಗ್ರವಾದ ಚರಿತ್ರೆಯನ್ನು ನಾವು ತಿಳ್ಕೊಂಡು ಬಿಡ್ತೇವೆ ಅನ್ನೋದು ಬಹಳ ಕಷ್ಟ. ನಾರಾಯಣ ಪಂಡಿತಾಚಾರ್ಯರೇ ಹೇಳಿದ ಮಾತು ನಿಮಗೆಲ್ಲ ಗೊತ್ತು. ನೀವು ಪಾರಾಯಣ ಮಾಡ್ತಾ ಇದ್ದೀರಿ ದಿವಸ. ಭುವನಾದ್ಭುತಂ ಅದ್ಭುತೇಷ್ಟಿತಂ ನವದೇಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ದೇವತೆಗಳ ಆಯುಷ್ಯವನ್ನ ಪೂರ್ಣವಾಗಿ ಕೊಟ್ಟರೂ ಕೂಡ ಮನುಷ್ಯರ ಆಯುಷ್ಯ ಬೇಡ, ಬಹಳ ಅಲ್ಪ. ದೇವತೆಗಳ ಆಯುಷ್ಯ, ಅಂತಹ ದೇವತೆಗಳ ಆಯುಷ್ಯವನ್ನ, ನಮ್ಮ 1 ವರ್ಷ ಅಂದರೆ ಅವರಿಗೆ 1 ದಿವಸ ಅಷ್ಟೇ, ಅಂತಹ ಸುದೀರ್ಘವಾದ ದೇವತೆಗಳ ಆಯುಷ್ಯವನ್ನ ಪಡೆದುಕೊಂಡು ನಾವೇನಾದರೂ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ವರ್ಣನೆ ಮಾಡಿ ವಾಯುದೇವರ ಮಹಿಮೆಯನ್ನು ಹೇಳಿ ಮುಗಿಸ್ತೇವೆ ಅಂದರೆ ಸಾಧ್ಯವಿಲ್ಲ ಅಂತ. ಹಾಗಿರುವಾಗ ನಾವು ಅತ್ಯಲ್ಪರು ಆ ಜೀವೋತ್ತಮರಾದ ಸರ್ವಜ್ಞ ಶಿಖಾಮಣಿಗಳಾದ ಮಹಾನುಭಾವರ ಮಹಿಮೆಯನ್ನು ಎಷ್ಟು ಅಂತ ಕೊಂಡಾಡುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ವರ್ಣನೆ ಮಾಡದೇ ಇರಲಿಕ್ಕಾಗೋದಿಲ್ಲ. ನಮ್ಮ ವಾಕ್ಶುದ್ಧಿಗಾಗಿ, ಮನಃಶುದ್ಧಿಗಾಗಿ, ಜನ್ಮದ ಸಾಫಲ್ಯಕ್ಕಾಗಿ ಶ್ರೀಮದಾಚಾರ್ಯರ ವರ್ಣನೆಯನ್ನು, ಸ್ತೋತ್ರವನ್ನು ಮಾಡಲೇಬೇಕು. ಯಥಾಶಕ್ತಿ ಮಾಡಿ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಅವತಾರ ಸುಮ್ಮನೆ ಆದದ್ದಲ್ಲ. ಸುಮಧ್ವ ವಿಷಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ, ಇತಿಹಾಸವನ್ನು ತಿಳಿಸಿಕೊಡ್ತಾರೆ. ಸ್ವತಃ ಭಗವಂತನೇ ಆಜ್ಞೆ ಮಾಡಿ ವಾಯುದೇವರಿಗೆ ಅವತಾರ ಮಾಡುವುದಕ್ಕೆ ಪ್ರೇರಣೆಯನ್ನು ಮಾಡಿದ್ದು. ಸರ್ವಜ್ಞಂ ಅನ್ಯಂ ಅನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಬಭಾಷೆ. ಭೂಲೋಕದಲ್ಲಿ ಅವತಾರ ಮಾಡಿ ಎಲ್ಲ ದುರ್ಮತಗಳ ನಿರಾಕರಣೆ ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವಂತಹ ಮಹತ್ತರವಾದ ಕಾರ್ಯವನ್ನು ವಾಯುದೇವರನ್ನು ಬಿಟ್ಟರೆ ಇನ್ಯಾರೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ವಾಯುದೇವರಿಗೆ ಭಗವಂತ ಆಜ್ಞೆಯನ್ನು ಮಾಡಿ ಕಳಿಸಿಕೊಟ್ಟಿದ್ದಾನೆ. ಯಾವುದಾದರೂ ಒಂದು ಕಾರ್ಯವನ್ನು ನಾವೇ ಮಾಡುವುದಕ್ಕಿಂತ ದೊಡ್ಡವರ ಆಜ್ಞೆಯಿಂದ ಮಾಡಿದರೆ ಅದಕ್ಕೆ 100 ಪಟ್ಟು ಫಲ ಹೆಚ್ಚು ಅಂತ ಹೇಳೇನೆ ಒಂದು ಸ್ನಾನಕ್ಕೆ ಹೋಗಬೇಕಾದರೂ ದೊಡ್ಡವರ ಆಜ್ಞೆಯನ್ನು ಕೇಳಿ ಹೋಗುವ ಪದ್ಧತಿ ಇದೆ. ನಾವು ಮಾಡೋ ಸ್ನಾನಕ್ಕೆ ಅವರೇನು ಬೇಡ ಅಂತಾರ? ಯಾಕೆ ಯಾರಿಗೆ ಕೇಳಬೇಕು ಅಂತ? ಬೇಡ ಅಂತಾರೆ ಅಂತಲ್ಲ, ದೊಡ್ಡವರ ಆಜ್ಞೆ ಅನುಜ್ಞೆಯನ್ನು ತೆಗೆದುಕೊಂಡು ನಾವು ಸ್ನಾನ, ಹೋಮ ಮೊದಲಾದ ಸತ್ಕರ್ಮಗಳನ್ನು ಮಾಡಿದರೆ ಅದಕ್ಕೆ ಫಲ ವಿಶೇಷವಾಗಿ ಬರ್ತದೆ. ಆಜ್ಞೆ ಕೊಡುವವರು ಅವರಲ್ಲ, ಅವರೊಳಗಿರುವಂತಹ ಭಗವಂತ ನಿಜವಾಗಿ ಆಜ್ಞೆಯನ್ನು ಕೊಡೋದು. ಛಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಈ ಮಾತನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಓಂ ಅಂತ ಹೇಳುವ ಪದ್ಧತಿ, ನೀವು ಮಾಡುವಂತಹ ಕರ್ಮಕ್ಕೆ ಸಮೃದ್ಧಿಯಾಗಲಿ, ಆ ಕರ್ಮ ಸಫಲವಾಗಲಿ, ನಿಮ್ಮಲ್ಲಿ ಅಂತರ್ಯಾಮಿಯಾದ, ನಮ್ಮಲ್ಲಿ ಅಂತರ್ಯಾಮಿಯಾದ ಓಂಕಾರ ಪ್ರತಿಪಾದ್ಯನಾದ ಆ ಪರಮಾತ್ಮ ಕೇಶವ ಅವನು ಆ ಕಾರ್ಯವನ್ನು ಪರಿಪೂರ್ಣಗೊಳಿಸಲಿ ಅಂತ ಆ ಆಜ್ಞೆಯನ್ನು ಮಾಡುವುದರ ರಹಸ್ಯ ಇದೆ. ಏನೋ ನಾವು ಆಜ್ಞೆ ಕೊಟ್ಟಿದ್ದೇವೆ ಅಂತ ಆಜ್ಞೆ ಕೊಡುವವರು ತಿಳಿಯಬಾರದು, ತಿಳ್ಕೊಳ್ಳಲ್ಲ. ಅವರಲ್ಲಿದ್ದ ಪರಮಾತ್ಮನ ಒಂದು ವಿಶೇಷವಾದ ಅನುಗ್ರಹದಿಂದ ಆ ಕರ್ಮ ಸಮೃದ್ಧವಾಗಲಿ ಅಂತ ಪರಮಾತ್ಮನ ಸ್ಮರಣೆ ಮಾಡಿ ತಂದೆ ತಾಯಿ ಅಥವಾ ಹಿರಿಯರು, ಮನೆಯಲ್ಲಿದ್ದಂತಹ ಗುರುಗಳು, ಆಚಾರ್ಯರು, ದೊಡ್ಡವರು, ಪುರುಷರಾದರೆ ಅವರು ಓಂಕಾರಪೂರ್ವಕವಾಗಿ ಆಜ್ಞೆಯನ್ನು ನೀಡುತ್ತಾರೆ. ಆ ರೀತಿಯ ಒಂದು ಆಜ್ಞೆ ಅನುಜ್ಞೆಗೇನೆ ಇಷ್ಟು ಮಹತ್ವ ಇದೆ ಅಂದರೆ ದೇವರೇ ಸ್ವಯಂ ಆಜ್ಞೆಯನ್ನು ಮಾಡಿದರೆ ಆ ಕಾರ್ಯಕ್ಕೆ ಎಷ್ಟು ಮಹತ್ವ ಇದೆ ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಶ್ರೀಮದಾಚಾರ್ಯರ ಅವತಾರಕ್ಕೆ ಸ್ವಯಂ ಪರಮಾತ್ಮನ ಆಜ್ಞೆ ಇದೆ.
ಶ್ರೀಮದಾಚಾರ್ಯರು ಗ್ರಂಥಗಳನ್ನು ರಚನೆ ಮಾಡುವುದಕ್ಕೂ ಪರಮಾತ್ಮನ ಆಜ್ಞೆ ಇದೆ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡುವುದಕ್ಕೆ ವೇದವ್ಯಾಸ ದೇವರು ಆಜ್ಞೆ ಮಾಡಿದ್ದಾರೆ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನ. ಅಂತಹ ಭಗವಂತನ ಆಜ್ಞೆಯನ್ನು ಹೊತ್ತು ಅವತಾರ ಮಾಡಿದವರು ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯರು ಅವತಾರವನ್ನು ಮಾಡ್ತಾರೆ ಅಂತ, ವಾಯುದೇವರೇ ಅವತಾರ ಮಾಡ್ತಾರೆ ಅಂತ ಪರಮಾತ್ಮ ತಾನು ಮೇಲೆ ವೈಕುಂಠದೊಳಗಿದ್ದು ಬರೀ ಆಜ್ಞೆ ಮಾಡಿದ್ದಲ್ಲ. ಒಬ್ಬ ಪುರುಷನಲ್ಲಿ ಪ್ರವೇಶ ಮಾಡಿ ಆ ಧ್ವಜಸ್ತಂಭದ ಮೇಲೆ ನಿಲ್ಲೋದೇ ಕಷ್ಟ ಅಂಥದರ ಮೇಲೆ ಚೆನ್ನಾಗಿ ನರ್ತನ ಮಾಡಿ ಘೋಷಣೆ ಮಾಡ್ತಾನೆ. ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞೇವ ಭಗವಾನ ಚಿರಾದಿಹೇತಿ. ಅಂದರೆ ದೇವರು ತಾನು ವಾಯುದೇವರಿಗೆ ಆಜ್ಞೆ ಮಾಡೋದು ಮಾತ್ರ ಅಲ್ಲ, ಆಜ್ಞೆ ಮಾಡಿ ಅವತಾರ ಮಾಡಿಸ್ತಾ ಇದ್ದೇನೆ ಅಂತ ಒಬ್ಬ ಪುರುಷನಲ್ಲಿ ಪ್ರವೇಶ ಮಾಡಿ ಭೂಲೋಕದಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಅದನ್ನು ಘೋಷಣೆ ಮಾಡಿ ಪರಮಾತ್ಮ ಹೇಳ್ತಾನೆ. ಅಂದರೆ ವಾಯುದೇವರ ಮೇಲೆ ಎಷ್ಟು ಪ್ರೀತಿ, ನಮ್ಮ ಮೇಲೂ ಎಷ್ಟು ಪ್ರೀತಿ ಅಂತ ತಿಳ್ಕೋಬೇಕು ನಾವು. ವಾಯುದೇವರಷ್ಟಲ್ಲ, ಯಾಕೆ ಅಂದರೆ ನಮಗೆ ತಿಳಿಸಿದ್ನಲ್ಲ ದೇವರು. ನಮಗೆ ಅಂದರೆ ಅವತ್ತಿನ ಕಾಲದಲ್ಲಿದ್ದ ಎಲ್ಲ ಜನರಿಗೆ ಅದು ತಿಳಿದಿದೆ, ಅದು ಇತಿಹಾಸದಲ್ಲಿ ಬಂದದ್ದರಿಂದ ನಮಗೂ ಇವತ್ತು ಗೊತ್ತಾಗಿದೆ. ವಾಯುದೇವರೇ ಇಲ್ಲಿ ಅವತಾರ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೆ ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ ಅಂತ ಪರಮಾತ್ಮ ಅದನ್ನು ಎಲ್ಲರಿಗೆ ತಿಳಿಸಿಕೊಟ್ಟು ವಾಯುದೇವರ ಅವತಾರ ಆಗುವಂತೆ ಮಾಡಿದ್ದಾನೆ. ಇದು ಆ ಶ್ರೀಮದ್ ಆಚಾರ್ಯರ ಅವತಾರದ ಹಿನ್ನೆಲೆ. ಎಂತಹ ಶ್ರೇಷ್ಠವಾದ ಪ್ರದೇಶವನ್ನು ಶ್ರೀಮದಾಚಾರ್ಯರು ಆರಿಸಿಕೊಂಡಿದ್ದಾರೆ. ಶ್ರೀಮದಾಚಾರ್ಯರು ಆರಿಸಿಕೊಂಡದ್ದು ಪಾಜಕ. ಕಂ ಯದ್ದಾತಿ ಖಲು ಸತತಂ ಖಲು ವಿಶ್ವಪಾಜಾತ್. ಪ ಅಜಕ ಪಾಜಕ. ಪ ಸಕಲ ಜಗತ್ತಿನ ರಕ್ಷಣೆ ಮಾಡುವಂತಹ ಪರಮಾತ್ಮ ಪರಶುರಾಮ ದೇವರು. ಅಜ ಜನ್ಮರಹಿತನಾದ ಪರಮಾತ್ಮ. ಅವನಿಂದ ಕ ಅಂದ್ರೆ ನೀರನ್ನು ಪಡೆದುಕೊಂಡದ್ದು ಪಾಜಕ. ಪರಶುರಾಮ ದೇವರು ಅಲ್ಲಿ ತೀರ್ಥಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪರಶುತೀರ್ಥ, ಧನುಸ್ತೀರ್ಥ, ಬಾಣತೀರ್ಥ, ಗದಾತೀರ್ಥ ಅಂತ ತೀರ್ಥಗಳ ನಿರ್ಮಾಣ ಮಾಡಿ ನೀರನ್ನು ಆ ಭೂಮಿಯಲ್ಲಿ ಕೊಟ್ಟ ಮಹಾನುಭಾವರು. ಪವಿತ್ರ ತೀರ್ಥಗಳನ್ನು, ಏನೋ ಕುಡಿಯೋ ನೀರಲ್ಲ, ಬರೀ ಆ ನೀರಿನಲ್ಲೇ ಸ್ನಾನ ಮಾಡಿದರೆ ಪಾನ ಮಾಡಿದರೆ ಪಾಪಗಳ ಪರಿಹಾರ ಆಗಿ ಉದ್ಧಾರ ಆಗಬೇಕು. ಅಂತಹ ಪವಿತ್ರ ಜಲವನ್ನು ಪರಮಾತ್ಮ ಅಲ್ಲಿ ಕೊಟ್ಟದ್ದು ಅದು ಪಾಜಕ. ಅಂತಹ ಪವಿತ್ರ ಕ್ಷೇತ್ರ, ಸರ್ವೋತ್ತಮನಾದ ಪರಶುರಾಮ ದೇವರ ಸನ್ನಿಧಾನ ಅಲ್ಲಿದೆ. ತಂದೆ ಜನ್ಮ ಅವತಾರ ಮಾಡಬೇಕು ಅಂದರೆ ತಂದೆ ತಾಯಿ ಇಬ್ರು ಬೇಕಲ್ಲ. ತಾಯಿ ದುರ್ಗಾದೇವಿ. ವರ ವಿಮಾನ ಗಿರಾವಪಿ ಚಂಡಿಕಾ ಶಿಶುಮಹೋ ಜನನೀ ತಮಲಾಲಯತ್. ಸಾಕ್ಷಾತ್ ಸರ್ವೋತ್ತಮನಾದ ಭಗವಂತನ ಸನ್ನಿಧಾನ ಇದೆ, ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ, ದುರ್ಗಾದೇವಿಯ ಸನ್ನಿಧಾನ ಇದೆ. ತಂದೆ ತಾಯಿ ಇದ್ದಲ್ಲಿ ತಾನೇ ಮಗ ಅವತಾರ ಮಾಡಬೇಕು. ಅಲ್ಲಿ ಶ್ರೀಮದಾಚಾರ್ಯರ ಅವತಾರ ಆಗಿದೆ. ನಿಜವಾದ ಶ್ರೀಮದಾಚಾರ್ಯರ ತಂದೆ ತಾಯಿ ಭಗವಂತನೇ. ಹಾಗಾಗಿ ಆ ಪರಮಾತ್ಮನಿಂದ, ಮಹಾಲಕ್ಷ್ಮೀ ದೇವಿಯಿಂದ ಕೂಡಿದ, ಅವರ ಸನ್ನಿಧಾನದಿಂದ ಕೂಡಿದಂತಹ ಪವಿತ್ರವಾದ ಕ್ಷೇತ್ರದಲ್ಲಿ, ಪರಶುರಾಮ ದೇವರಿಂದ ಪವಿತ್ರವಾದ ಜಲವನ್ನು ಪಡೆದ ಕ್ಷೇತ್ರದಲ್ಲಿ ಶ್ರೀಮದಾಚಾರ್ಯರ ಅವತಾರ ಆಗಿದೆ. ಪರಶುರಾಮ ದೇವರು ಅಂದಾಗ ನಿಮಗೆಲ್ಲ ನೆನಪಾಗಬಹುದು ಹರಿಣೀಪತಿ ಪರಶುರಾಮ ಅಂತ. ಯಜ್ಞವನ್ನು ಮಾಡುವಾಗ ಅಗ್ನಿಂತರ್ಗತ ಭಾರತೀಯರ್ಮಣ ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಪ್ರೇರಣೆಯ ಹರಣೀಪತಿ ಪರಶುರಾಮ ಪ್ರೀತ್ಯರ್ಥಂ ಅಂತೆ ಯಜ್ಞಯಾಗಾದಿಗಳನ್ನೆಲ್ಲ ಮಾಡುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಬಂದಿದೆ. ಹಾಗಾದರೆ ಆ ಅಗ್ನ್ಯಂತರ್ಗತನಾದಂತಹ ಪರಶುರಾಮನ ಕ್ಷೇತ್ರ ಅಂದರೆ ಅದು ಯಜ್ಞಯಾಗಾದಿಗಳನ್ನು ಮಾಡಬೇಕು, ಮಾಡಿದ್ದರ ಫಲವನ್ನು ಕೊಡುವ ದೇವರ ಒಂದು ವಿಶೇಷ ಸನ್ನಿಧಾನ ಇರುವ ಕ್ಷೇತ್ರ
ಅದು ನಮಗೇನು ಸೂಚನೆ ಮಾಡುತ್ತದೆ ಅಂದರೆ ಶ್ರೀಮದಾಚಾರ್ಯರು ಅವತಾರ ಮಾಡಿದ್ದು ಯಾಕೆ? ಜ್ಞಾನವನ್ನು ಕೊಡುವುದಕ್ಕೆ. ತತ್ವಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕು ಅಂದರೆ ಸತ್ಕರ್ಮಗಳನ್ನು ಮಾಡಬೇಕು. ಕರ್ಮಣ ಜ್ಞಾನ ಮಾತನೋತಿ. ಸತ್ಕರ್ಮಗಳನ್ನು ಮಾಡಿದರೆ ನಾವು ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಯಜ್ಞಯಾಗಾದಿ ಸತ್ಕರ್ಮಗಳನ್ನು ಮಾಡಿದರೆ ಆ ಭಗವಂತ ನಮಗೆ ತತ್ವಜ್ಞಾನವನ್ನು ಕೊಡ್ತಾನೆ. ಯಜ್ಞಯಾಗಾದಿಗಳನ್ನು ಮಾಡುವುದು ಯಾರ ಪ್ರೀತಿಗಾಗಿ? ಪರಶುರಾಮನ ಪ್ರೀತಿಗಾಗಿ. ಆ ಪರಶುರಾಮ ಏನು ಮಾಡ್ತಾನೆ? ಓ, ಚೆನ್ನಾಗಿ ಯಜ್ಞಯಾಗಾದಿಗಳನ್ನೆಲ್ಲ ಮಾಡಿದ್ದೀರಾ, ಹಾಗಾದರೆ ನಿಮಗೆ ತತ್ವಜ್ಞಾನವನ್ನು ಕೊಡ್ತೇನೆ ಅಂತ ತತ್ವಜ್ಞಾನವನ್ನು ನಮಗೆ ಅನುಗ್ರಹ ಮಾಡಿ ಕೊಡ್ತಾನೆ. ಅದನ್ನೇ ಮಾಡಿದ ಪರಶುರಾಮ. ಯಾವ್ಯಾವುದೋ ಜನ್ಮದಲ್ಲಿ ನಾವು ಮಾಡಿದ ಅಲ್ಪ ಸ್ವಲ್ಪ ಏನು ಯಜ್ಞಯಾಗಾದಿಗಳಿಂದ ಬಂದ ಪುಣ್ಯ ಇದೆ, ಆ ಪುಣ್ಯದಿಂದ ಪ್ರಸನ್ನನಾದ ಪರಶುರಾಮ ತನ್ನ ಮಡಿಲಲ್ಲಿಯೇ ತತ್ವಜ್ಞಾನವನ್ನು ಕೊಡುವ ಕೂಸನ್ನು ಹುಟ್ಟಿಸಿದ, ಅವತಾರ ಮಾಡಿಸಿದ. ಅವರ ಮೂಲಕ ತತ್ವಜ್ಞಾನವನ್ನು ಎಲ್ಲರಿಗೆ ಕೊಟ್ಟ. ಕರ್ಮಣ ಜ್ಞಾನ ಮಾತನೋತಿ. ಆ ಶುದ್ಧವಾದ ಜ್ಞಾನವನ್ನು ನಮಗೆಲ್ಲ ಕರುಣಿಸ್ತಾನೆ ಪರಮಾತ್ಮ. ನೋಡಿ, ಎರಡೂ ತರಹದ ತೀರ್ಥ, ಅನೇಕ ತೀರ್ಥಗಳನ್ನು ತಾವೇ ನಿರ್ಮಾಣ ಮಾಡಿದ್ದಾರೆ. ಪರಶುತೀರ್ಥ, ಬಾಣತೀರ್ಥ ಇವುಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ಬಾಹ್ಯವಾದ ಜಲದಿಂದ ಬಾಹ್ಯ ಶುದ್ಧಿಯನ್ನು ಮಾಡುವುದಕ್ಕೆ. ಅದೇ ಪರಶುರಾಮ ದೇವರೇ ಈ ಆನಂದ ತೀರ್ಥರನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಇದರಿಂದ ಅಂತಃಶುದ್ಧಿಯನ್ನು ಮಾಡಿ ತತ್ವಜ್ಞಾನವನ್ನು ಕೊಟ್ಟು ನಮಗೆ ಮೋಕ್ಷವನ್ನು ಕೊಡಬೇಕು ಅನ್ನುವುದಕ್ಕೋಸ್ಕರ. ಅದು ಶ್ರೀಮದಾಚಾರ್ಯರ ಅವತಾರದ ಹಿನ್ನೆಲೆ. ಇಂತಹ ಶ್ರೀಮದಾಚಾರ್ಯರ ಬಗ್ಗೆ ಶ್ರೀಮದ್ ಟೀಕಾಕೃತ್ಪಾದರು ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಅಂದಿದ್ದಾರೆ. ಆ ಧರ್ಮ ವಿಜ್ಞಾನ ವೈರಾಗ್ಯ ಐಶ್ವರ್ಯ ಎಷ್ಟಿದೆ ಅಂತ ಇಡೀ ಸುಮಧ್ವ ವಿಷಯ ನೋಡಿದರೆ ಮತ್ತು ಅವರ ಸರ್ವಮೂಲ ಗ್ರಂಥಗಳನ್ನು ನೋಡಿದರೆ ನಮಗೆ ಅರ್ಥವಾಗ್ತದೆ ಏನು ಅದ್ಭುತವಾದ ಜ್ಞಾನ ಅಂತ. ಅರ್ಥವಾಗುತ್ತೆ ಅಂದರೆ ಒಂದು ಪರಮಾಣುವಿನಷ್ಟು ನಮಗೆ ತಿಳಿತಿದೆ, ಅದು ಅನಂತ ಇದೆ. ಆದರೆ ಅವರ ಬಾಲಲೀಲೆಯನ್ನು ನೋಡಿದರೇನೆ ಆ ಬಾಲ್ಯದಲ್ಲಿಯೇ ಅವರು ತಮ್ಮ ಸಹಜ ಸಿದ್ಧವಾದ ಸಹಸಿದ್ಧಂ ಚತುಷ್ಟಯಂ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರಂತಾರೆ. ಈ ಧರ್ಮ ವಿಜ್ಞಾನ ವೈರಾಗ್ಯ ಐಶ್ವರ್ಯಗಳು ಇದು ಕಷ್ಟಪಟ್ಟು ಪಡೆದುಕೊಂಡದ್ದಲ್ಲ, ಸಹಸಿದ್ಧಂ ಚತುಷ್ಟಯಂ ಅಂತ ಸ್ವಾಭಾವಿಕವಾಗಿ ಅವರಲ್ಲಿದ್ದದ್ದಿದೆಲ್ಲ, ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ. ಹಾಗಾಗಿ ಅದನ್ನು ಬಾಲ್ಯದಲ್ಲಿಯೇ ನಾವು ಕಾಣ್ತೇವೆ. ಅವರು ಯಾವಾಗಲೂ ಧರ್ಮವನ್ನೇ ಅನುಸರಣೆ ಮಾಡುವವರು, ಧರ್ಮವನ್ನು ಎಂದಿಗೂ ಬಿಟ್ಟವರಲ್ಲ. ನ ಭಾರತೀಮೇಂಗ ಮೃಷೋಪಲಕ್ಷತೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ ನಮೇ ಹೃಷೀಕಾಣಿ ಪತಂತ್ಯಸತ್ಪಥೆ ಯನ್ಮೇ ಹೃದೋತ್ಕಂಠ್ಯವತ ಧೃತೋ ಹರಿ ಅಂತ ಭಾಗವತದಲ್ಲಿ ಬ್ರಹ್ಮದೇವರಂತ. ಎಂದಿಗೂ ಸುಳ್ಳು ಮಾತಾಡಿಲ್ಲ, ಎಂದಿಗೂ ಮಾಡಬಾರದ ಕಾರ್ಯಗಳನ್ನು ಮಾಡಿಲ್ಲ, ತಪ್ಪು ದಾರಿಯಲ್ಲಿ ಅವರ ಮನಸ್ಸು ಹೋಗಿಲ್ಲ. ಯಾವಾಗಲೂ ಭಗವಂತನಲ್ಲಿಯೇ ಮನಸ್ಸಿಟ್ಟದ್ದರಿಂದ ಯಾವಾಗಲೂ ಸನ್ಮಾರ್ಗದಲ್ಲೇ ಇದ್ದಾರೆ ಅವರು ಅನಾದಿ ಕಾಲದಿಂದ. ಋದುಗುಣಸ್ಥರಾಗಿದ್ದಾಗಲೂ ಸರಿ, ವಾಯುದೇವರಾದಾಗಲೂ, ಅರ್ಥಾತ್ ಇನ್ನೇನು ಭಾವಿ ಬ್ರಹ್ಮದೇವರಾದಾಗಲೂ ಸರಿ, ಯಾವಾಗಲೂ ಭಗವಂತನಲ್ಲಿ ಮನಸ್ಸಿಟ್ಟು ಶುದ್ಧವಾದ ಮಾರ್ಗದಲ್ಲಿ ಅವರು ನಡೆಯುವಂಥವರು ವಾಯುದೇವರು. ಇದರ ಸೂಚನೆ ಹೇಗೆ ಮಾಡಿದ್ದಾರೆ ಗೊತ್ತಾ? ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂಧದಲ್ಲಿ ಕಥೆ ಬರ್ತದೆ, ನಿಮಗೆಲ್ಲ ಗೊತ್ತು. ಧರ್ಮ ಹಾಗೂ ಪೃಥ್ವಿ. ಧರ್ಮ ಎತ್ತಿನ ರೂಪದಲ್ಲಿ ಇರುತ್ತದೆ, ಪೃಥ್ವಿ ಆಕಳಿನ ರೂಪದಲ್ಲಿ ಇರ್ತಾಳೆ. ಕಲಿ ಪೀಡೆಯನ್ನು ಕೊಡಬೇಕು ಅಂತ ಬರ್ತಾನೆ, ಆಗ ಪರೀಕ್ಷಿತರಾದರು ಅವನ ಶಾಸನವನ್ನು ಮಾಡುತ್ತಾರೆ ಅಂತ ಕಥೆಯನ್ನು ನೀವು ಕೇಳಿದ್ದೀರಿ. ಹಾಗಾದರೆ ಎತ್ತು ಇದು ಧರ್ಮದ ಸಂಕೇತ. ಧರ್ಮ ಎತ್ತಿನ ರೂಪದಲ್ಲಿ ಇರುತ್ತದೆ ಅಂತ ಮಹಾಭಾರತದಲ್ಲಿಯೂ ಇವು ಮಾತು ಆದಿಪರ್ವದಲ್ಲಿ ಬರ್ತದೆ. ಹಾಗಾದರೆ ಮಹಾಭಾರತ ಭಾಗವತಗಳಲ್ಲಿ ಬರುವಂತೆ ಧರ್ಮ ಅಂದರೆ ಇದು ಎತ್ತು, ವೃಷಭ. ಶ್ರೀಮದಾಚಾರ್ಯರು ಮಾಡಿದ್ದೇನು? 1 ವರ್ಷದ ಬಾಲಕ, ಏಕಾಬ್ದಕಂ ವೃಷಭ ಬಾಲಕೃತಾವಲಂಬ. 1 ವರ್ಷದ ಪುಟ್ಟ ಬಾಲಕನಾದಾಗ ಎತ್ತಿನ ಬಾಲ ಹಿಡಿದುಕೊಂಡು ಕಾಡಿಗೆ ಹೋಗಿ ಪುನಃ ಅದೇ ಎತ್ತಿನ ಬಾಲ ಹಿಡಿದುಕೊಂಡು ಮನೆಗೆ ಬಂದರು ಅಂತ.
ಏನೋ ಕೂಸು ಏನು ಸಿಕ್ಕದ ಕೆಲಸ ಮಾಡ್ತದೆ, ಎತ್ತರ ಬಂತು ಕೂಸು, 1 ವರ್ಷದ ಕೂಸು ಎಂದಾದರೂ ಎತ್ತಿನ ಬಾಲ ಹಿಡ್ಕೊಂಡು ಹೋಗ್ತದ? ಅದೆಲ್ಲ ಲೌಕಿಕ ಶಿಶುಗಳಿಗೆ ಹೋಲಿಸಿ ನೋಡುವುದು ಅಲ್ಲವೇ ಅಲ್ಲ. ಅದು ಸಂಜೆಯವರೆಗೆ ಹಾಗೇ ಇರಬೇಕು ಅಂದರೆ ಹೇಗೆ? ಹಾಗಾದರೆ ಇದು ಸಾಮಾನ್ಯ ಅಲ್ಲ, ಅದು ಸಾಂಕೇತಿಕ. ಎತ್ತು ಅಂದರೆ ಧರ್ಮ. ಅನಾದಿ ಕಾಲದಿಂದಲೂ ಪರಿಶುದ್ಧವಾದ ಧರ್ಮ ಮಾರ್ಗದಲ್ಲಿಯೇ ಇದ್ದವರು ನಾವು. ಇನ್ನು ಮುಂದೂ ಹೀಗೆ ಇರ್ತೇವೆ. ನೀವು ನಮ್ಮ ಮತವನ್ನು ಅನುಸರಣೆ ಮಾಡುವವರು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಧರ್ಮದ ಬಾಲ ಹಿಡಿದುಕೊಂಡು ನಡೆಯಿರಿ. ಅಧರ್ಮದ ಹೆಗಲ ಮೇಲೆ ಕೂಡೋದು ಬೇಡ, ಧರ್ಮದ ಬಾಲ ಹಿಡಿದುಕೊಂಡು ನಡೆಯಿರಿ ಅಂತ. ಅದಕ್ಕೆ ನಮ್ಮ ಹಿರಿಯರೆಲ್ಲ ಹೇಳುವಂತಹ ಪದ್ಧತಿ. ಬಾಲ ಹಿಡಿಯೋದಾದರೂ ಯಾವುದರ ಬಾಲ ಹಿಡಿಬೇಕು ಅಂತ. ಕತ್ತಿ ಬಾಲ ಹಿಡಿದ್ರೆ ತಿಪ್ಪಿಗೆ ಹೋಗ್ತೀಯಾ, ಆನೆ ಬಾಲ ಹಿಡಿದ್ರೆ ಅರಮನೆಗೆ ಹೋಗ್ತಿದೆ ಅಂತ. ಹಾಗೆ ಹಿಡಿಯೋದು ಬಾಲ ಯಾವ ಬಾಲ ಹಿಡಿಬೇಕು ಅಂತ. ಧರ್ಮದ ಎತ್ತಿನ ಬಾಲ ಅರ್ಥಾತ್ ಶ್ರೀಮದಾಚಾರ್ಯರ ದೃಷ್ಟಿಯಲ್ಲಿ ಬಾಲ ಹಿಡಿಬೇಕು ಅಂದರೆ ಧರ್ಮ ಅಂದರೆ ಈ ಯಮಧರ್ಮ ಅಲ್ಲ, ಬರೀ ಯಮಧರ್ಮ ಇವರು ಬಾಲ ಹಿಡಿಬೇಕು. ಯಾಕೆಂದರೆ ವಾಯುದೇವರು 3ನೇ ಕಕ್ಷೆಯಲ್ಲಿ ಬರುವವರು, ಯಮಧರ್ಮ 12ನೇ ಕಕ್ಷೆಯಲ್ಲಿ ಬರುವವರು. ಯಮಧರ್ಮ ಇವರ ಶಿಷ್ಯ, ಭಕ್ತ, ದಾಸಾನುದಾಸ. ಆದರೆ ಧರ್ಮ ಮಾರ್ಗದಲ್ಲಿ ತಾವು ಯಾವಾಗಲೂ ಇರಬೇಕು, ಇರುತ್ತೇವೆ, ನೀವು ಹೀಗಿರಬೇಕು, ಧರ್ಮವನ್ನು ಅನುಸರಿಸಿ ಅಂತ ಸೂಚನೆ ಮಾಡುವುದಕ್ಕೆ ಶ್ರೀಮದಾಚಾರ್ಯರು ಎತ್ತಿನ ಬಾಲ ಹಿಡಿದರು. ಶ್ರೀಮದಾಚಾರ್ಯರ ದೃಷ್ಟಿಯಲ್ಲಿ ಧರ್ಮ ಯಾರು? ಧರ್ಮೋ ಧರ್ಮವಿದುತ್ತಮಃ. ಆ ವಿಷ್ಣು ಸಹಸ್ರನಾಮದಲ್ಲಿ ಧರ್ಮ ಎಂಬ ಶಬ್ದದಿಂದ ಪ್ರತಿಪಾದ್ಯನಾದ, ಸಕಲ ಜಗದ್ಧಾರಕನಾದ, ಧರ್ಮ ಪ್ರೇರಕನಾದ, ಧರ್ಮಾಧ್ಯಕ್ಷನಾದ, ಲೋಕಾಧ್ಯಕ್ಷ, ಸುರಾಧ್ಯಕ್ಷ, ಧರ್ಮಾಧ್ಯಕ್ಷ ಕೃತಾಕೃತಃ. ಆ ಧರ್ಮಾಧ್ಯಕ್ಷನಾದ, ಧರ್ಮವಿದುತ್ತಮನಾದ, ಧರ್ಮನಾಮಕನಾದ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮನ ಬಾಲ ಹಿಡಿದು ಶ್ರೀಮದಾಚಾರ್ಯರು ಹೀಗೆ ಇರಬೇಕೆಲ್ಲರೂ ಅಂತ ಜಗತ್ತಿಗೆ ತೋರಿಸಿಕೊಟ್ಟು, ಶಿಶು ಇರುವಾಗಲೇ ಧರ್ಮದ ಪರಾಕಾಷ್ಠೆ ತಮ್ಮಲ್ಲಿ ಹೇಗಿತ್ತು ಅನ್ನುವುದರ ಸೂಚನೆಯನ್ನು ಮಾಡುವುದಕ್ಕೆ ಸಹಸಿದ್ಧಂ ಚತುಷ್ಟಯಂ, ಆ ಧರ್ಮ ಹೇಗೆ ಅವರಲ್ಲಿ ಸ್ವಾಭಾವಿಕವಾಗಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಇನ್ನು ಏನಪ್ಪ ಅವರ ವೈರಾಗ್ಯ. ಈಗ ನಾಳೆ ನಾಡದ್ದು ಸತ್ಯಜ್ಞಾನರ ಆರಾಧನೆ ಸಮೀಪದಲ್ಲಿ ಬಂತು. ಏಕಾದಶಿ ಅವರ ಮಧ್ಯಾರಾಧನೆ, ದಶಮಿ ಅವರ ಪೂರ್ವಾರಾಧನೆ, ನಾಡದ್ದು ಅವರ ಪೂರ್ವಾರಾಧನೆ ಬರ್ತಾ ಇದೆ. ಇದೇ ಮಳಖೇಡದಲ್ಲಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಮತಸಿದ್ಧಾಂತ ಅಭಿವೃದ್ಧಿ ಕಾರಣಿ ಸಭೆಯನ್ನು ಮಾಡಿದಂತಹ ಒಂದು ಪ್ರಸಂಗ. ಸಹಸ್ರಾರು ಜನರು. ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಅನುಕೂಲತೆಗಳೆಲ್ಲ ಇರಲಿಲ್ಲ. ಆಗ ಹಳೆಯ ಕಾಲ, ಬಹಳ ಕಷ್ಟದಿಂದ ಮಳಖೇಡಕ್ಕೆ ಬರಬೇಕಾಗಿತ್ತು. ಇಲ್ಲಿಯ ಮಳೆ, ಹಳ್ಳಿಯ ವಾತಾವರಣ, ಅದು ಮಳೆಗಾಲ ಅಲ್ಲದೇ ಇದ್ದರೂ ಆ ಸಂದರ್ಭದಲ್ಲಿ ಮಧ್ವನವಮಿಯನ್ನೇ ಅವರು ಆಚರಣೆ ಮಾಡಿದ್ದಿಲ್ಲ. ಹೀಗಾಗಿ ವಿಶೇಷವಾಗಿ ಪರಿಶ್ರಮದಿಂದ ಅನ್ನಸಂತರ್ಪಣಾದಿಗಳನ್ನು ಮಾಡಬೇಕಾಗಿತ್ತು. ಏನೋ ಒಂದು ಕಾರಣಕ್ಕೆ ಅನ್ನದಲ್ಲಿ ಕೆಲವರಿಗೆ ಒಂದೆರಡು ಅಲ್ಲಲ್ಲಿ ಹರಳುಗಳು ಬಂತು. ಪಂಕ್ತಿಯಲ್ಲಿ ಇವರು ದಕ್ಷಿಣೆ ಕೊಡ್ಲಿಕ್ಕೆ ಹೋದಾಗ ನೀವು ಇಂಥ ಅನ್ನನೇ ತಿಂತೀರಾ ಅಂತ ಯಾರೋ ಒಬ್ರು ಅಂದ್ಬಿಟ್ರು. ಮಹಾರಾಯರು ಅವತ್ತಿನಿಂದ ಇಡೀ ಜೀವನ ಅನ್ನನೇ ಬಿಟ್ಬಿಟ್ರು, ಅನ್ನವನ್ನೇ ಬಿಟ್ಬಿಟ್ರು. ಆಕಳಿಗೆ ತಿನ್ನಿಸ್ಬೇಕು ಜೋಳ, ಸಗಣಿಯಲ್ಲಿ ಏನು ಜೋಳ ಬರ್ತದೆ ಅದನ್ನೇ ಕುಟ್ಟಿ ಅದರಿಂದ ಬಂದಂಥದ್ದನ್ನು ಬಕ್ರಿ ರೊಟ್ಟಿ ಮಾಡಿ ಅಷ್ಟರ ಮೇಲೆ ಜೀವನವನ್ನು ನಡೆಸಿ ಮಹಾ ತಪಸ್ಸನ್ನು ಆಚರಿಸಿದ ಮಹಾನುಭಾವರು ಸತ್ಯಜ್ಞಾನ ತೀರ್ಥರು. ಅವರನ್ನು ನಾವು ಮಹಾನುಭಾವರು, ವಿರಕ್ತರು ಅಂತ ತಲೆವಾಗಿ ನಮಸ್ಕರಿಸಿ ಅವರ ಸ್ಮರಣೆಯನ್ನು ಮಾಡುತ್ತೇವೆ. ಯಾಕೆ ಅಂದರೆ ಆಹಾರದ ಮೇಲೆ ಅವರಿಗೆ ಆಸ್ಥೆ ಇಲ್ಲ. ಏನು ಸಿಗತ್ತೋ ಜೀವನ ನಡೆಯಬೇಕು, ರಾಮದೇವರ ಪೂಜೆ ಆಗಬೇಕು, ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಆಗಬೇಕು ಅನ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತಿಂದು ಬದುಕುವಂತಹ ಮಹಾನುಭಾವರು. ಅಂದರೆ ಜಿತಂ ಸರ್ವಂ ಜಿತೇ ರಸೆ ಅಂತ. ರಸನೇಂದ್ರಿಯ ಒಂದನ್ನು ಗೆದ್ದರೆ ಎಲ್ಲ ಗೆದ್ದಾಗಾಯಿತು ಅಂತ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಅಂತ. ವಾಯುದೇವರ ಮಹಿಮಾ
ಸತ್ಯಜ್ಞಾನರು ವಾಯುದೇವರ ದಾಸಾನುದಾಸರು, ದಾಸರ 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 ದಾಸರು. ಅಂಥವರಿಗೆ ಅವರ ಅನುಗ್ರಹದಿಂದ ಈ ತರಹ ವೈರಾಗ್ಯ ಇದ್ದರೆ ಇನ್ನು ವಾಯುದೇವರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯವ? ಅವರಿಗೆ ವಿಚಿತ್ರ ಅಂದರೆ ವಾಯುದೇವರು ಎಲ್ಲವನ್ನೂ ಭೋಗ ಮಾಡಲಿಕ್ಕೂ ಸಮರ್ಥರು. ಮತ್ತು ಆ ಸಾಮರ್ಥ್ಯವೂ ಇದೆ, ವೈರಾಗ್ಯವೂ ಇದೆ. ಆಸಕ್ತಿಯಿಂದ ತಿನ್ನುವವರಲ್ಲ, ದೇವರ ಪ್ರೀತಿಗಾಗಿ ತಿನ್ನುವವರು. ಜ್ಞಾನರದು ಹಾಗೇ ಇತ್ತು. ಪೂರ್ವಾಶ್ರಮದಲ್ಲಿ ಮರಗಟ್ಟಲೆ ಅನ್ನ ಉಣ್ಣುವಂತಹ ಶಕ್ತಿ ಇದ್ದವರು. ಮರ ಅಂದ್ರೂ ಗೊತ್ತಿಲ್ಲ ಸಣ್ಣ ಹುಡುಗರಿಗೆ. ಬೇಕಾ ಅಂತ ಒಂದೊಂದು ಸೌಂಟು ಬಡಿಸ್ಬೇಕಾದ್ರೆ 10 ಸಲ ಕೇಳಿ ಬಡಿಸ್ತಾರೆ. ಇವತ್ತು ಕೇಳೋದಿರಲೇ ಇಲ್ಲ ಆಗಿನ ಕಾಲಕ್ಕೆ. ಒಂದೊಂದು ಮರ ಸುರುವುದು ಅಷ್ಟೇ ಎಲೆ ಮೇಲೆ. ಯಾಕೆ ಇಷ್ಟೇ ಹಾಕಿದೆ, ಇನ್ನೊಂದು ಮರ ಯಾಕೆ ಹಾಕಲಿಲ್ಲ ಅಂತ ಬೈತಿದ್ರು ಕೂತವರು. ಅದು ಆಗಿನ ಕಾಲದ ಜನರ ಶಕ್ತಿನೇ ಹಾಗೆ. ಅದರಲ್ಲಿಯೂ ಕೆಲವರು ಅಶಕ್ತರಿದ್ರೋ ಏನೋ, ಆದರೆ ಇವರು ಮಾತ್ರ ಭಾರಿ ಸಮರ್ಥರು. ಅಭಾವ ವೈರಾಗ್ಯ ಅಲ್ಲ ಇವರಿಗೆ. ಕೆಲವರು ತಿನ್ನಲಿಕ್ಕೆ ಶಕ್ತಿ ಇರೋದಿಲ್ಲ, ಅದು ವೈರಾಗ್ಯ ಅಲ್ಲ. ಇಷ್ಟೆಲ್ಲ ಇದ್ದು ಎಲ್ಲ ಬಿಟ್ಟಿದ್ರು. ಶ್ರೀಮದಾಚಾರ್ಯ ಇದು ನ್ಯೂನೋಪಮ, ಇದು ಚಿಕ್ಕದು. ಇನ್ನು ಶ್ರೀಮದಾಚಾರ್ಯರದು ಅನಂತ ವೈರಾಗ್ಯ. ಅದನ್ನು ಬಾಲ್ಯದಲ್ಲಿಯೇ ತೋರಿಸಿದ್ದಾರೆ. ಸಹಸಿದ್ಧಂ ಚತುಷ್ಟಯಂ. ಆ ಹುರುಳಿಕಾಳು ತಿಂದು ಚಲೋ ಭಾರಿ ಭಕ್ಷ್ಯ ಭೋಜ್ಯ ಏನೇನೋ ಚಿಕ್ಕ ಮಕ್ಕಳಿಗೆ ಏನೇನೋ ರುಚಿಕರವಾದ ಪದಾರ್ಥಗಳನ್ನು ಮಾಡಿ ತಿನ್ನಿಸ್ಬೇಕು. ಆ ವಯಸ್ಸಿಗೆ ಹುರುಳಿಕಾಳು. ಪಶುಗಳಿಗೂ ತಿನ್ನೋದು ಕಷ್ಟ. ಒಳ್ಳೆ ಗಟ್ಟಿಮುಟ್ಟಿ ಆಯುಷ್ಯ ಇದ್ದವರು ತರುಣರು ತಿಂದು ಜೀರ್ಣಿಸಿಕೊಳ್ಳುವುದು ಕಷ್ಟ. ಅಂಥದ್ದನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ ಅಂತ ಒಂದು ಕಡೆಗೆ, ಆದರೆ ಆಹಾರದ ಬಗ್ಗೆ ಆಸ್ಥೆ ಇಲ್ಲ ಅಂತ ಏನು ಹಾಕಿದರೂ ತಿಂದುಬಿಡೋದು ಅಷ್ಟೆ. ವೈರಾಗ್ಯ ಅಂದರೆ ಹಾಗೆ. ಅವಧೂತರ ಚರಿತ್ರೆ ಪಂಚಮಸ್ಕಂದದಲ್ಲಿ ಬರ್ತದೆ. ಏನು ಕೊಡ್ತಿದ್ರು ಅದನ್ನು ಸ್ಥಾಲೀ ಪುರುಷಾದಿಕಮಪಿ ಅಮೃತವಾದ ಅಭ್ಯವಹರತಿ ಅಂತ. ಹೊತ್ತಿದ್ದು ಸ್ಥಾಲೀ ಪುರುಷ ಅಂದರೆ ಹೊತ್ತಿದ ಅನ್ನ. ಆ ಹೊತ್ತಿದ ಅನ್ನ ಕರ್ಕಾದದ್ದು ಕರಿಯಾದದ್ದು ಅದನ್ನು ಹಾಕಿದರೆ ಅಮೃತ ತಿಂದ ಹಾಗೆ ತಿಂತಿದ್ರಂತೆ ಅವರು ಅವಧೂತರು, ಜಡಭರತರು. ಹಾಗೆ ಇವರು ಆ ಪುಟ್ಟ ವಯಸ್ಸಿನಲ್ಲಿಯೂ ಕೂಡ ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡದೆ, ಏನೋ ಬಾಯಾಗಿಟ್ರು ಅಂತ ಥೂಥೂ ಉಗುಳದೆ ಅದನ್ನು ಆನಂದವಾಗಿ ತಿಂದಿದ್ದಾರೆ ಅಂದರೆ ಮಹಾವಿರಕ್ತ ಶಿಖಾಮಣಿಗಳು ಅಂತ ಅರ್ಥ. ಸಹಸಿದ್ಧಂ ಚತುಷ್ಟಯಂ. ಇನ್ನು ಇವರ ಐಶ್ವರ್ಯ ಹೇಗಿತ್ತು ಅಂತ, ಧರ್ಮ, ವಿಜ್ಞಾನ, ವೈರಾಗ್ಯ, ಐಶ್ವರ್ಯ. ಈ ಕೂಸನ್ನು ಕರೆದುಕೊಂಡು ರಾತ್ರಿ ಹೊರಟ್ರೆ ಒಂದು ಮಹಾಭೂತ ಪ್ರವೇಶ ಮಾಡಿ ವಾಂತಿ ಮಾಡ್ತಾನೆ, ರಕ್ತ ವಾಂತಿ ಮಾಡಿಕೊಳ್ತಾನೆ ಸಮರ್ಥನಾದ ಒಬ್ಬ ತರುಣ. ಅಂತೂ ನಮ್ಮ ಕೂಸಿಗಂತೂ ಏನು ಮಾಡಲಿಲ್ಲಲ್ಲ ಇದು ಭೂತ, ಯಾರಿಗೋ ಪೀಡಾ ಕೊಟ್ರೆ ಕೊಡಲಿ, ಕೂಸಂತೂ ಸುರಕ್ಷಿತ ಇದೆ ಅಂತ ಸಂತೋಷಪಟ್ರೆ ಅವನಂದ, ಕೂಸು ಸುರಕ್ಷಿತ ಅಲ್ಲ, ಕೂಸಿದ್ದಕ್ಕೆ ನೀವೆಲ್ಲ ಸುರಕ್ಷಿತ ಇದ್ದೀರಿ ಇಂದ. ಯಚ್ಛಕ್ತಿ ಗುಪ್ತಿ ರಹಿತಾನ್ ಅಲವಸ್ಮಿ ಹಂತುಂ ಲೋಕೇಶ್ವರ ಸಬತ ಬಾಲತಮಕ್ಕಿಲೇತಿ. ಲೋಕೇಶ್ವರ ಐಶ್ವರ್ಯ. 14 ಲೋಕಗಳ ಈಶ್ವರರವರು, ಎಲ್ಲ ಜೀವರಾಶಿಗಳಿಗೆ ನಿಯಾಮಕರು, ಅನಂತ ಜೀವ ನಿಯಾಮಕರು. ಅವರ ಸಾನ್ನಿಧ್ಯ ಇರೋದರಿಂದ ನೀವೆಲ್ಲ ಬದುಕಿದ್ದೀರಿ, ಇಲ್ಲ ನೀವೆಲ್ಲ ಸತ್ತು ಹೋಗ್ತಿದ್ದೀರಿ ಅಂತ ಅವನು ಹೇಳ್ತಾನೆ ಭೂತ. ಹಾಗಾದರೆ ಇವರಲ್ಲಿ ಎಂತಹ ಐಶ್ವರ್ಯ ಇದೆ, ನಾಯಕತ್ವ ಇದೆ, ಒಡೆತನ ಇದೆ ಎನ್ನುವುದು ಕೂಡ ಆ ಬಾಲಕರಾಗಿದ್ದಾಗ ತೋರಿಸಿಕೊಟ್ಟಿದ್ದಾರೆ. ಸಹಸಿದ್ಧಂ ಚತುಷ್ಟಯಂ. ಇಷ್ಟಕ್ಕೆ ಇಲ್ಲ, ಇನ್ನೂ ಅವರ ಐಶ್ವರ್ಯ ಅಂದರೆ ಮೋಕ್ಷವನ್ನೇ ಕೊಡುವಂತಹ ಜ್ಞಾನವನ್ನು ಕೊಟ್ಟಿದ್ದಾರೆ ಆ ಹುಣಸೆ ಬೀಜದ ಮೂಲಕ. ಅವನು ಬಂದು ಸಾಮಾನ್ಯ ಕನ್ನಡದಲ್ಲಿ ಐಶ್ವರ್ಯ ಅಂದರೆ ದುಡ್ಡಿಗೆ ಬಳಸ್ತಾನೆ, ಸಂಸ್ಕೃತದಲ್ಲಿ ಐಶ್ವರ್ಯ ಅಂದರೆ ಅಧಿಕಾರ, ಅದೂ ಇದೆ. ಆ ಐಶ್ವರ್ಯ ಇದ್ದವರಿಗೆ ದುಡ್ಡು ಇರುತ್ತೆ. ಈ ಐಶ್ವರ್ಯವನ್ನು ಕೊಟ್ಟಿದ್ದಾರೆ. ಹುಣಸೆ ಬೀಜ ಕೊಟ್ಟರು ಅವನಿಗೆ. ತಂದೆ ಯಾರಿಗೆ ಹಣ ಕೊಡಬೇಕಾಗಿತ್ತೋ ಅವನಿಗೆ ಹಣದ ಬದಲಾಗಿ ಹುಣಸೆ ಬೀಜ ಕೊಟ್ಟರೆ ಅವನಿಗೆ ವಿಮೋಕ್ಷ ಬೀಜಂ, ಅಂತಹ ಮೋಕ್ಷವನ್ನೇ ಕೊಡುವಂತಹ ಉತ್ತಮವಾದ ಜ್ಞಾನವನ್ನು ಕೊಟ್ಟು ತದ್ವಾರ ಮುಂದೆ ಮೋಕ್ಷವನ್ನೂ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಅದು ಬರೀ ಹುಣಸೆ ಬೀಜ ಇದ್ದಾರೆ. ಅಂತಹ ಐಶ್ವರ್ಯ ಅಂದರೆ ಏನು ಕೊಟ್ಟರು ಅದನ್ನು ಏನನ್ನೂ ಮಾಡುವ ಸಾಮರ್ಥ್ಯ, ಇದು ಒಂದು ಐಶ್ವರ್ಯ. 14 ಲೋಕಗಳ ಒಡೆತನ ಒಂದು ಐಶ್ವರ್ಯವಾದರೆ
ಯಾವುದೇ ವಸ್ತುವನ್ನು ಏನೂ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿರ್ತಾರಲ್ಲ, ಅದೊಂದು ದೊಡ್ಡದಾದ ಐಶ್ವರ್ಯ. ಇವರಿಗೆ ಹಾಲು ಕೊಡುವುದಕ್ಕೆ ಒಂದು ಆಕಳು ಕೊಟ್ಟ ಒಬ್ಬ ಪೂರ್ವಾಲಯ ಮೂಡಿಲ್ಲಾಯ ಅನ್ನುವಂತಹ ಒಬ್ಬ ಬ್ರಾಹ್ಮಣ, ಆ ವಂಶದ ಬ್ರಾಹ್ಮಣ ಕೊಟ್ರೆ ಪಾತುಂ ಪಯಾಂಸಿ ಕಿಲ ಶಿಶವೇ ಕುಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತು ಬಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಮೋಕ್ಷ ಹೇತುವಾದ ಜ್ಞಾನವನ್ನೇ ಅವನಿಗೆ ಕೊಟ್ಟಿದ್ದಾರೆ, ಹಾಲು ಕೊಟ್ಟವನಿಗೆ. ಅವನಿಗೆ ಮೋಕ್ಷ ಹೇತುವಾದ ಜ್ಞಾನವನ್ನು ಕೊಡಬೇಕಾಗಿದ್ದರೆ ಇವರಿಗೆಂಥ ಜ್ಞಾನ ಇರಬಹುದು ಅಂತ ವಿಚಾರ ಮಾಡಿ. ಅಂತಹ ಮಹಾನುಭಾವರು ಧರ್ಮ, ವಿಜ್ಞಾನ, ವೈರಾಗ್ಯ, ಐಶ್ವರ್ಯ ಈ ಎಲ್ಲ ಗುಣಗಳಿಂದ ಬಾಲ್ಯದಲ್ಲಿಯೇ ತಮ್ಮ ಅದ್ಭುತವಾದ ಮಹಿಮೆಯನ್ನು ತೋರಿಸಿದವರು. ಮುಂದೆ ಅವರ ಗ್ರಂಥಗಳಿಂದ ಪರವಾದಿಗಳನ್ನು ನಿರಾಕರಣೆ ಮಾಡುವುದರಿಂದ ನಾನಾ ವಿಧವಾದಂತಹ ಅದ್ಭುತವಾದ ಕಾರ್ಯಗಳಿಂದ ವಾಕ್ಯಾರ್ಥಾದಿಗಳನ್ನು ಮಾಡಿ ದಿವ್ಯವಾದ ಜ್ಞಾನದ ಪ್ರಾಕಟ್ಯವನ್ನು ಮಾಡಿದ್ದಾರೆ, ಐಶ್ವರ್ಯಾದಿಗಳ ಪ್ರಾಕಟ್ಯವನ್ನು ಮಾಡಿದ್ದಾರೆ. ಇಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನಾದಿ ಕಾಲದಿಂದ ಪರಿಶುದ್ಧವಾದ ಜ್ಞಾನ, ಅನಾದಿ ಕಾಲದಿಂದ ಪರಿಪೂರ್ಣವಾದ ಪರೋಕ್ಷ ಜ್ಞಾನ, ಬರೀ ಪರಿಶುದ್ಧ ಅಲ್ಲ, ಪರಿಪೂರ್ಣವಾದ ಪರಿಶುದ್ಧವಾದ ಜ್ಞಾನ, 100 ಜನ್ಮಗಳಿಂದ ಅಪರೋಕ್ಷ ಜ್ಞಾನ, ಎಲ್ಲ ಜೀವರಾಶಿಗಳ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ, ಸಾಕ್ಷಿಗೆ ಪ್ರೇರಕರಾಗಿ ದಿವ್ಯವಾದಂತಹ ಸತ್ಕರ್ಮಗಳನ್ನು ಮಾಡಿಸಿ ಸುಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡುವಂತಹ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಶ್ರುತಿ, ಇತಿಹಾಸ, ಪುರಾಣ ಎಲ್ಲ ವಾಂಗ್ಮಯಗಳಿಗೂ ತಮ್ಮದೇ ಆದಂತಹ ಅದ್ಭುತವಾದ ವ್ಯಾಖ್ಯಾನಗಳನ್ನು ರಚನೆ ಮಾಡಿ ಅನಂತ ಉಪಕಾರಗಳನ್ನು ಮಾಡಿದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಚರಿತ್ರೆಯನ್ನು ತಿಳಿಸಿಕೊಡುವ ಆ ಸುಮಧ್ವ ವಿಜಯ ನಾರಾಯಣ ಪಂಡಿತಾಚಾರ್ಯರು ಮಾಡಿದ ಉಪಕಾರ ಎಷ್ಟು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಗ್ರಂಥ ನಮಗೆ ಸಿಕ್ಕಿಲ್ಲ ಅಂದರೆ ನಾವು ಎಂತಹ ದೊಡ್ಡ ವಾಯು ತತ್ವಜ್ಞಾನದಿಂದ ವಂಚಿತರಾಗ್ತಾ ಇದ್ವಿ. ಆ ವಾಯುದೇವರ ಚರಿತ್ರೆಯನ್ನು ತಿಳಿಯದೆ ಬಹಳ ದೊಡ್ಡ ನ್ಯೂನತೆಯನ್ನು ಪಡೆದುಕೊಳ್ತಾ ಇದ್ವಿ ಜೀವನದಲ್ಲಿ. ಪರಮಾನುಗ್ರಹವನ್ನು ಮಾಡಿ ನಾರಾಯಣ ಪಂಡಿತಾಚಾರ್ಯರು ಪ್ರತ್ಯಕ್ಷದರ್ಶಿಗಳಾದ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ಕೇಳಿದ್ದು, ತಾವೂ ಚಿಕ್ಕವರಿದ್ದಾಗ ಸಾಕಷ್ಟು ನೋಡಿದ್ದು ಕೇಳಿದ್ದು ಎಲ್ಲವನ್ನೂ ಅತ್ಯಂತ ಸುಸ್ಪಷ್ಟವಾಗಿ ತಿಳಿಸಿಕೊಟ್ಟು ಪರಮಾನುಗ್ರಹ ಮಾಡಿದ್ದಾರೆ. ಅಂತಹ ಸುಮಧ್ವ ವಿಷಯವನ್ನು ಏಕಕಂಠದಿಂದ, ಏಕ ಮನಸ್ಸಿನಿಂದ, ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ಅನುಸಂಧಾನಪೂರ್ವಕವಾಗಿ ನೀವೆಲ್ಲ ಭಕ್ತಿಯಿಂದ ನಾಳೆ ದಿವಸ ಪಠಣವನ್ನು ಮಾಡಿ ಗುರುಗಳ ದ್ವಾರ ಇಲ್ಲಿ ಸನ್ನಿಹಿತರಾದ ಎಲ್ಲ ಯತಿಗಳು, ರಘುನಾಥ ತೀರ್ಥರು, ಟೀಕಾಕೃತ್ಪಾದರು, ಅಕ್ಷೋಭ್ಯ ತೀರ್ಥರ ದ್ವಾರ ಶ್ರೀಮದ್ ಆಚಾರ್ಯರಲ್ಲಿ ಅದನ್ನು ಸಮರ್ಪಣೆ ಮಾಡೋಣ. ನೀವೆಲ್ಲ ಭಕ್ತಿಯಿಂದ ಸಮರ್ಪಣೆ ಮಾಡಿ ಮುಂದೆ ನಿರಂತರವಾಗಿ ಶ್ರೀಮದಾಚಾರ್ಯರ ಸಚ್ಛಾಸ್ತ್ರದ ಶ್ರವಣ ಮಾಡುವ ಸೌಭಾಗ್ಯವನ್ನು ಅವರು ಕರುಣಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅತ್ಯಂತ ಸಾವಧಾನವಾಗಿ ತಾಳ್ಮೆಯಿಂದ ಪಾರಾಯಣದಲ್ಲಿಯೂ ಇನ್ನಿತರ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಿ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸದೇವರ, ಮೋಕ್ಷರಾಮ ಪ್ರಸನ್ನ ವಿಠಲದೇವರ, ಶ್ರೀಮದಾಚಾರ್ಯರ, ಅಕ್ಷೋಭ್ಯ ತೀರ್ಥರ, ಟೀಕಾಕೃತ್ಪಾದರ ಎಲ್ಲ ಮಹಾಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಥ. ತ್ರೈಲೋಕ್ಯಾಚಾರ್ಯರಿಗೆ, ಪೂರ್ಣಪ್ರಜ್ಞರಿಗೆ, ಆನಂದ ತೀರ್ಥರಿಗೆ ಒಂದು ಸಣ್ಣ ಚಿಕ್ಕದಾದ ಒಂದು ಕಾರ್ಯಕ್ರಮ. ಪ್ರತಿ ಉತ್ತರಾದಿ ಮಠದ ಯಾವುದೇ ಯತಿಗಳ ಪರಂಪರೆಯ ಆರಾಧನೆ ಬಂದಾಗ ಚರ್ಮ ಶ್ಲೋಕವನ್ನ ವಾಟ್ಸಪ್ ಮೂಲಕ ತಾವೆಲ್ಲರೂ ಕೂಡ ಕೇಳ್ತಿರ್ತೀರಿ. ಆ ಚಿಕ್ಕ ಬಾಲಕಿಯರಿಗೆ ಅವರೊಂದು ಪ್ರೈಸ್ ಅನ್ನ ಕೊಡಿಸ್ತಾ ಇದ್ದಾರೆ. ಜಯಂತಿ ಇವರಿಬ್ಬರು ಬಂದು ಶ್ರೀಗಳವರ ಅಮೃತ ಹಸ್ತದಿಂದ ಅದನ್ನು ಪಡೆಯಬೇಕು.
ಸ್ವಾಮಿಗಳು ಅಪೂಪ ದಾನವನ್ನು ನಾವೆಲ್ಲ ಮಾಡ್ತೀವಿ, ಅಪರೂಪವಾದ ದಾನವನ್ನು ಮಾಡ್ಬೇಕಂತ ಹೇಳಿ ಚಾತುರ್ಮಾಸದಲ್ಲಿ ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಅದೇ ರೀತಿ ಸ್ವಾಮಿಗಳು ಹೇಳಿದಂತೆ ಚಿಕ್ಕ ಮಕ್ಕಳನ್ನ ಸೇರಿಸಿಕೊಂಡು ಯತಿ ಪರಂಪರೆಯ ಎಲ್ಲ ಚರ್ಮ ಶ್ಲೋಕಗಳನ್ನು ಬಾಹ್ಯಾಟ್ ಮಾಡಿಸಿ ಅದನ್ನ ಹೇಳಿಸೋದು ಒಂದು ಉದ್ದೇಶ ಈ ಗುರುಪದಾಗಿದ್ದು, ಇದು ನಮ್ಮದೇ ಮಿತ್ರ ಅಂತ ಇಲ್ಲೇ ಮೋತಂಪಲ್ಲಿಯಾದಂಥ ಅನಂತಗಿರಿ ಪೂಜಾರವರ ಮಗ ಉತ್ತಮವಾಗಿ ಮಾಡ್ತಾ ಇದ್ದ. ಅವನನ್ನ ಮಾದರಿಯನ್ನಾಗಿ ಇಟ್ಟುಕೊಂಡು ಈ ಗ್ರೂಪ್ ಅನ್ನು ಹೆಚ್ಚು ಮಾಡ್ಕೋತಾ ಬಂದ್ವಿ. ಯಾವ್ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಚರ್ಮ ಶ್ಲೋಕವನ್ನು ಕಲಿಸಿದ್ದಾರೋ ಅವರನ್ನು ಗುರುತಲ್ಲಿ ಸೇರಿಸಿಕೊಂಡು ಅವರನ್ನು ಮಾದರಿಯನ್ನಾಗಿ ಮಾಡಿಕೊಂಡು ಬೇರೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಮಾಡೋದು ಸ್ವಾಮಿಗಳ ಒಂದು ಕಾರ್ಯವನ್ನ ಈ ತಂಡ ಮಾಡ್ತಾ ಇದೆ. ಗುರು ಹರಿವಾಯಿ ಹಿರಿಯರು ಎಲ್ಲರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ನಾಳೆ ಇದೇ ಸ್ಥಳದಲ್ಲಿ ಸ್ತ್ರೀಯರು ಮಧ್ವನಾಮದ ಪಾರಾಯಣವನ್ನ ಈಗೇನು ಪ್ರವಚನ ಕುರಿತ ಸ್ಥಳ ಇದೆ ಇಲ್ಲಿ ತಾವೆಲ್ಲರೂ ಮಧ್ವನಾಮದ ಪಾರಾಯಣವನ್ನು ಮಾಡಬೇಕು. ಪುರುಷರು ಮೇಲುಗಡೆ ಸುಮಧ್ವಜದ ಪಾರಾಯಣವನ್ನು ಮಾಡುತ್ತಾರೆ. ಉದಾದ ಕಾರ್ಯಕ್ರಮ ಮುಗಿದ ಮೇಲೆ ಇದೇ ಸ್ಥಳದಲ್ಲೇ ತಮ್ಮೆಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆ ಇದೆ. ಇವತ್ತು ಭೀಷ್ಮಾಷ್ಟಮಿ, ಹೀಗಾಗಿ ಕೆಲವರಿಗೆ ಊಟ ಇರ್ತದೆ, ಕೆಲವರಿಗೆ ಇರೋದಿಲ್ಲ. ಆದರೆ ಎಲ್ಲರಿಗೂ ಸೇರಿ ಉಪಹಾರದ ವ್ಯವಸ್ಥೆ ಮಾಡಿದೆ. ತಾವೆಲ್ಲರೂ ಕೂಡ ಇದೇ ಸ್ಥಳದಲ್ಲಿ ಉಪಹಾರಕ್ಕೆ ಬರಬೇಕು. ಇವತ್ತು ಮಹಾಸ್ವಾಮಿಗಳವರ ಆಜ್ಞೆಯಿಂದ ಆನ್ಲೈನ್ ಮೂಲಕ ಈ ಸುಮಧ್ವಜದ ಪರೀಕ್ಷೆಯನ್ನ ತೆಗೆದುಕೊಂಡಿದ್ದಾರೆ. ಆ ಸುಮಧ್ವಜದ ಪರೀಕ್ಷೆಯಲ್ಲಿ 92 ಪ್ರಶ್ನೆಗಳನ್ನ ಆನ್ಲೈನ್ನಲ್ಲಿ 16 ಸಾವಿರ ಸುಮಧ್ವಜದ ಪ್ರಶ್ನೆಗಳನ್ನು ಬಿಟ್ಟಿದ್ದರು. ಆ ಪ್ರಶ್ನೆಗಳನ್ನ ಅನ್ಮೂಲಕವಾಗಿ ಅನೇಕರು ಅದನ್ನ ಗುಂಪಿನಲ್ಲಿ ಸೇರಿ 1000ಕ್ಕೂ ಹೆಚ್ಚು ಜನ ಈ ಗುಂಪಿನಲ್ಲಿ ಆ ಪ್ರಶ್ನೆಗಳನ್ನು ತೆಗೆದುಕೊಂಡು ಎಲ್ಲರೂ ತಮ್ಮ ತಮ್ಮ ಬುದ್ಧಿ ಅನುಸಾರವಾಗಿ ತಮ್ಮ ತಮ್ಮ ಪ್ರತಿಭೆಗೆ ಅನುಸಾರವಾಗಿ ಚರಿತ್ರೆಯನ್ನು ಕೇಳಿಕೊಂಡಿದ್ದ ವಿಷಯವನ್ನು ನೆನಪಿಟ್ಟುಕೊಂಡು ಅನೇಕರು ಎಲ್ಲ ಪ್ರಯತ್ನವನ್ನು ಮಾಡಿ 99% ಎಲ್ಲರೂ ಪಾಸ್ ಆಗಿದ್ದಾರೆ. ಆದರೆ ಕೆಲವರು ವಿಶೇಷವಾಗಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದರಿಂದ ಅವರ ಹೆಸರನ್ನ ಪ್ರಥಮ ಶ್ರೇಣಿಯಲ್ಲಿ ಶ್ರೀಪಾದರಾವ್ ಬನಾಜಿ ಅನ್ನುವರು ಪ್ರಥಮ ಶ್ರೇಣಿಯಲ್ಲಿ, ಜಗನ್ನಾಥಾಚಾರ್ ಸಗರ್ ಅನ್ನುವರು ದ್ವಿತೀಯ ಶ್ರೇಣಿಯಲ್ಲಿ, ಭೀಮಸೇನ್ ವಿ ಪುರೋಹಿತ್ ಅನ್ನುವರು ದ್ವಿತೀಯ ಶ್ರೇಣಿಯಲ್ಲಿ, ಶ್ರೀಕಾಂತ್ ಎಂ ಅನ್ನುವರು ತೃತೀಯ ಶ್ರೇಣಿಯಲ್ಲಿ, ದೇವರಾಜ್ ಕೂರ್ಮಾಚಾರ್ ಕಟ್ಟಿ ಅನ್ನುವರು ತೃತೀಯ ಶ್ರೇಣಿಯಲ್ಲಿ. ಇನ್ನೂ ಅನೇಕ ಜನರು ಎಲ್ಲರೂ ಪಾಸ್ ಆಗಿದ್ದಾರೆ. ಆದರೆ ಪ್ರಥಮ ತೃತೀಯ ಶ್ರೇಣಿಯನ್ನ ತೆಗೆದುಕೊಂಡವರು ಇವರು. ಯಾರಿಗೆ ಅದರ ಇನ್ನೂ ಉಪಯೋಗವನ್ನು ಪಡೆಯಬೇಕು, ಅದನ್ನು ತಯಾರು ಮಾಡಬೇಕಂತೇಳಿ ಅದನ್ನು ಮತ್ತೆ ಆನ್ಲೈನಲ್ಲಿ ಕೊಡ್ತಾರೆ. ಸುಮಧ್ವಜದ ಚರಿತ್ರೆಯನ್ನ, ಶ್ರೀಮದಾಚಾರ್ಯ ಚರಿತ್ರೆಯನ್ನು ತಾವು ಚೆನ್ನಾಗಿ ಮನನವನ್ನು ಮಾಡಿಕೊಂಡು ಮತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಉತ್ತರೋತ್ತರ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮದಾಚಾರ್ಯರಲ್ಲಿ ಅಂತರ್ಯಾಮಿಯಾದ ರಾಮದೇವರ ಸ್ಮರಣೆಯನ್ನು ಮಾಡ್ತಾ ರಾಮನಾಮವನ್ನು ಹೇಳಿ ನಿತ್ಯದಲ್ಲಿಯೂ ಆ ರಾಮನಾಮದ ಸಂಕೀರ್ತನವನ್ನು ಮಾಡಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಲೆಕ್ಕ ಮಾಡಿ ಆ ರಾಮಕೋಟಿ ಜಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಸಕಲ ಸಜ್ಜನರ ಕ್ಷೇಮಕ್ಕಾಗಿ, ಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಯಜ್ಞ ಇದು. ರಾಮ 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 ರಾಮ
రామ 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 జై శ్రీరామ్. జై శ్రీరామ్. गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यम् मम तापमपाकुरु देव मम पापमपाकुरु देव मम तापमपाकुरु देव मम पापमपाकुरु देवा जलजनयन विधिनमुचि हरण मुख विबुध विनुत पद पद्म
प्रतिहतं प्रदतो विदाता भयामक्षिपतसो भवनात्मजस्य घोषा शरीरमनुविश्य विभेदजासो निस्सेव वर्गण्यमप्लोके सचक्रमध्यमानं विधाय रावणात्मजं अपो भयं स्वराधरिष्ठनेन मातुकीधनो जोर्निते धरातले निजे सुते धरावणा निशम्य शोकलापितस्तदग्रजं समातिशत अथेन्द्रजिन्महाशरे वरासनं प्रयातने अथास्तमुत्तमं विदेयोज सर्वदुस्सहं सतेन ताडितो हरिर्विचिन्तयन् निराकुलः मया रागेभ्यगाय ಇನ್ನು ಕೆಲವು ನಂಬರ್ಗಳು ಬೇಗ ಬಂದಿಲ್ಲ. ಯಾರು ಬರ್ತಾ ಇಲ್ಲ ಪ್ರಾರಂಭ ಶುರುವಾದ ಮೇಲೆ ಮೊದಲೇ ಸರ್ಕಲ್ ನೋಡುವವರೆಗೂ ನೋಡ್ತೇವೆ. ಯಾರು ಬಂದಿಲ್ಲ ಅವರಿಗೆ ಆನ್ ದಿ ಸ್ಪಾಟ್ ಯಾರು ಮಾಡಿದ್ದಾರೆ ಅವರಿಗೆ ಆ ನಂಬರ್ ಮೇಲೆ ತೋರಿಸ್ತದೆ. ಈಗ ನೀವು ಭಾಷಣ ಅವ್ರು ಯಾರು ಬಂದಿಲ್ಲ ಅನ್ನೋದು ನೀವೇ ಫೋನ್ ಮಾಡೋದಕ್ಕೆ ಆದ್ದರಿಂದ ಪಕ್ಕದವರು ಅವರಿಗೆ ಫೋನ್ ದಯಮಾಡಿ ನೀವು ಸ್ಥಳದಲ್ಲಿ ಕೂತ್ಕೊಳ್ಳಿ. ಮೊದಲನೇ ಸಂಘ ಆರೋಪ ಬಂದ್ರೆ ಆ ಜಾಗ ನಿಮ್ಮ ಹೆಸರೇ ಇಲ್ಲ ಅಂದ್ರೆ ಕೊಟ್ಬಿಡ್ತಾರಂತೆ. ಕೆಲವು ಬೇಗ ಬೇಗ ಬನ್ನಿ. ನಂಬರ್ ತಿಳ್ಕೊಂಡು ನಂಬರ್ ಇದ್ದವರಿಗೆ ಸೇಮ್ ನಂಬರೇ ಬರ್ತದೆ. ತಪ್ಪಿ ನಂಬರ್ ಬಿಟ್ಟು ಬೇರೆ ನಂಬರ್ ಬಂದಿದೆ ಅಂತ ಗಾಬರಿ ಆಗೋ ಕಾರಣಿಲ್ಲ. ಅದೇ ನಿಮ್ಮ ನಂಬರ್ ಅಂತ ಸಾಕಾಗುತ್ತದರಿಂದ ವ್ಯತ್ಯಾಸ ಆಗೋ ಚಾನ್ಸ್ ಭಾಳ ಇದೆ. ಆದ್ದರಿಂದ ನಾವು ಕೊಟ್ಟ ಸರ್ಟಿಫಿಕೇಟ್ ಅಲ್ಲಿ ಇರುವ ನಂಬರೇ ನಿಮ್ಮ ನಂಬರ್ ಕೊಟ್ಟೇವೆ. 101 1001 ಬರ್ಬೋದು, 1001 98 ಬರ್ಬೋದು. 5ನೇ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ವಾಯುದೇವರ ಬಗ್ಗೆ, ವಾಯುದೇವರ ಕುರಿತಾಗಿ ವಾಯುದೇವರ ಮಹಿಮೆಯನ್ನು ಯಾರಿಗಾದರೂ ಒಬ್ಬರಿಗೆ ಉಪದೇಶ ಮಾಡಿದರೆ ಅವರವರ ಮನಸ್ಸಿನಲ್ಲಿ ವಾಯುದೇವರು ಪ್ರವೇಶ ಮಾಡಿ ಅಲ್ಲಿ ಪ್ರತಿಷ್ಠಿತರಾಗ್ತಾರೆ ಅಂತ ಒಂದು ಮಾತು ಇದೆ. ಹಾಗೆ ಇವತ್ತು ಇಷ್ಟೆಲ್ಲ ಜನರು ನಾವೆಲ್ಲ ಮಧ್ಯಮೀಯ ಪಾರಾಯಣವನ್ನು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ವಾಯುದೇವರ ಪ್ರತಿಷ್ಠಾಪನೆಯಾಗಿದೆ ಅಂತ ಅರ್ಥ. ವೆಂಕಟಾಚಾರ್ಯರು ಸ್ವಾಮಿಗಳ ಕೈಯಿಂದ ಪೂಜೆಯನ್ನು ಮಾಡಿಸಿ ಮಧ್ವಾಚಾರ್ಯರ ಪ್ರತಿಮೆಯನ್ನು ಕೊಡ್ತಾರೆ ಅಂತ ಇವರು ಹೇಳಿದ್ದಾರೆ. ಅದು ಮಧ್ವಾಚಾರ್ಯರ ಪ್ರತಿಮೆ ಇವತ್ತು ಕೊಡುವುದಲ್ಲ, ಯಾವತ್ತು ಮಧ್ವೀಯ ಪಾರಾಯಣವನ್ನ ಪಾಠವನ್ನು ನೀವೆಲ್ಲ ಓದಲಿಕ್ಕೆ ಶುರು ಮಾಡಿದ್ರು ಆವತ್ತೇನೆ ನಿಮ್ಮ ಮನಸ್ಸಿನಲ್ಲಿ ಮಧ್ವಾಚಾರ್ಯರ ಪ್ರತಿಮೆ ಸ್ಥಾಪನೆ ಆಗಿ ಹೋಗುವುದು. ಹಾಗಾಗಿ ಆ ಪರಮ ಮಂಗಲಮಯವಾದಂತಹ ಮಧ್ವವಿಜಯ, ಆ ಮಧ್ವವಿಜಯದ ಪಾವಿತ್ರ್ಯದ ಬಗ್ಗೆ, ಅದರ ಮಾಂಗಲ್ಯದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಅಂತಹ ಪವಿತ್ರವಾದಂತಹ ಗ್ರಂಥ. ಹಳೆಯ ಕಾಲಕ್ಕೆ ಹೇಳುವುದು ಮಾತಿತ್ತು. ಒಬ್ಬ ವಿದ್ಯಾರ್ಥಿಗೆ ಯಾರೋ ಹಿರಿಯ ವಿದ್ವಾಂಸರು ಬಂದು ಕೇಳಿದರಂತೆ, ನೀನೇನು ಪಾಠ ಓದ್ತಾ ಇದ್ದೀಯಾ ಅಂತ ಕೇಳಿದರಂತೆ. ಏನು ಪಾಠ ಓದ್ತಾ ಇದ್ದೀಯಾ ಅಂತ ಕೇಳಿದ್ರೆ ಒಂದು ನಿಮಿಷ ಕಲೀರಿ ಅಂತ ಹೇಳಿ ಅವನು ಬಾವಿಗೆ ಹೋಗಿ ಸ್ನಾನ ಮಾಡಿ ಬಂದು ಮಧ್ವವಿಜಯ ಓದ್ತಾ ಇದ್ದೇನೆ ಅಂತ ಅಂದನು. ಆ ಮಧ್ವವಿಜಯ ಅನ್ನೋ ಹೆಸರು ತೆಗೆದುಕೊಳ್ಳುವುದಕ್ಕೂ ಅಷ್ಟು ಶುದ್ಧತೆ ಬೇಕು, ಅಷ್ಟು ಪಾವಿತ್ರ್ಯ ಬೇಕು ಅಂತನ್ನುವ ಅನುಸಂಧಾನ ನಮ್ಮ ಪ್ರಾಚೀನರಲ್ಲಿ ಇತ್ತು. ಹಾಗಾಗಿ ಅಂತಹ ಪವಿತ್ರತಮವಾದಂತಹ ಗ್ರಂಥ ಮಧ್ವವಿಜಯ. ಮಾಧ್ವರ ಒಂದು ಮಾಂಗಲ್ಯ ಅಂತ ಅದನ್ನು ನಾವು ಕರೀತೇವೆ. ಅಂತಹ ಪವಿತ್ರತಮವಾದಂತಹ ಗ್ರಂಥದ ಪಾರಾಯಣಕ್ಕೆ ನಾವು ನೀವೆಲ್ಲ ಇಲ್ಲಿ ಸಿದ್ಧರಾಗಿದ್ದೇವೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಸನ್ನಿಧಿ, ಅವರ ಸಾನ್ನಿಧ್ಯದಲ್ಲಿ ಇಷ್ಟೆಲ್ಲ ಜನ ಇಲ್ಲಿ ಸೇರಿ ಪಾರಾಯಣವನ್ನು ಮಾಡ್ತಾ ಇದ್ದೇವೆ. ಪಾರಾಯಣ ಮಾಡುವಾಗ
ಅಲ್ಲೇ ಬಂದ್ರೆ ಅಲ್ಲೇ ಮುಂದಾಡ್ಕೊಂಡು ಬರ್ತಾರೆ. ವೆಂಕಟಾಚಾರ್ಯ ಹೇಳಿದರು, ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರೀಮದ್ ಆಚಾರ್ಯರ ಉಪಕಾರವನ್ನ ಕೆಲವರಿಗೆ ಪಾರಾಯಣ ಮಾಡಬೇಕಾದರೆ ಶ್ಲೋಕಗಳ ಅರ್ಥ ಅನುಸಂಧಾನ ಆಗ್ತದೆ, ಕೆಲವರಿಗೆ ಶ್ಲೋಕಾರ್ಥಗಳು ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಪಾರಾಯಣವನ್ನ ಬಾಯಿಂದ ಮಾಡ್ತಾ ಇದ್ದರೂ ಕೂಡ ಮನಸ್ಸಿನಲ್ಲಿ ಶ್ರೀಮದ್ ಆಚಾರ್ಯರು ಮಾಡಿದಂತಹ ಉಪಕಾರವನ್ನ ಅವರು ನಾವು ಬದುಕೋದಕ್ಕೇನೆ ಸಾಧ್ಯವಿಲ್ಲ. ಅಂತಹ ಉಪಕಾರವನ್ನು ವಾಯುದೇವರು ಮಾಡಿದ್ದಾರೆ. ಅದನ್ನು ಮನಸ್ಸಿನಲ್ಲಿ ಮೊಟ್ಟ ಮೊದಲು ಪಾರಾಯಣ ಮಾಡಬೇಕಾದರೆ ಮೊಟ್ಟ ಮೊದಲು ನಮ್ಮ ಮನಸ್ಸಿನಲ್ಲಿ ಬರಬೇಕಾದದ್ದು, ನಾನು ಇವತ್ತು ಇದ್ದೇನೆ ಅಂದರೆ ಅದು ವಾಯುದೇವರ ಅನುಗ್ರಹದಿಂದ. ನಾನು ಉಸಿರಾಡ್ತಾ ಇದ್ದೇನೆ ವಾಯುದೇವರ ಅನುಗ್ರಹದಿಂದ. ನಾನು ನೋಡ್ತಾ ಇದ್ದೇನೆ ವಾಯುದೇವರ ಅನುಗ್ರಹದಿಂದ. ನಾನು ಮಾತನಾಡ್ತಾ ಇದ್ದೇನೆ ವಾಯುದೇವರ ಅನುಗ್ರಹದಿಂದ. ನಾನು ಕೇಳ್ತಾ ಇದ್ದೇನೆ ವಾಯುದೇವರ ಅನುಗ್ರಹದಿಂದ. ನಾನು ತಿಂತೇನೆ ವಾಯುದೇವರ ಅನುಗ್ರಹದಿಂದ. ತಿಂದದ್ದು ಪಚನ ಆಗುತ್ತೆ ವಾಯುದೇವರ ಅನುಗ್ರಹದಿಂದ. ಪಚನ ಆದದ್ದು ದೇಹಕ್ಕೆ ಪುಷ್ಟಿಯನ್ನು ಕೊಡುತ್ತೆ ವಾಯುದೇವರ ಅನುಗ್ರಹದಿಂದ. ಹೀಗೆ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ವಾಯುದೇವರ ಅನುಗ್ರಹ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ವಾಯುದೇವರ ಸ್ಮರಣೆಯನ್ನು ಮಾಡ್ತಾ ಪಾರಾಯಣವನ್ನ ಮಾಡೋಣ. ನಮ್ಮ ಎಲ್ಲ ಇಂದ್ರಿಯಗಳು, ಅವುಗಳಿಗೆ ಇರುವಂತಹ ಶಕ್ತಿ ಅದೆಲ್ಲವನ್ನೂ ಕೊಟ್ಟವರು ವಾಯುದೇವರು. ಅದೆಲ್ಲ ಆಮೇಲೆ ನಾನು ಮಾಡ್ತಾ ಇದ್ದೇನೆ ಅಂತ ನಮ್ಮ ಮುಂದೇನು ಭಾವನೆ ಇದೆ ನೋಡಿ, ನಾನು ಅನ್ನುವುದನ್ನು ಕೊಟ್ಟವರೇನೇ ವಾಯುದೇವರು. ನಾನು ಅನ್ನುವುದನ್ನು ಕೊಟ್ಟವರೇನೇ ವಾಯುದೇವರು. ನಾನು ಅನ್ನೋದು ಇಲ್ಲದೇನೆ ಮನುಷ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಇಷ್ಟೆಲ್ಲ ಜನ ಇದ್ದೀರಿ, ಇಷ್ಟೆಲ್ಲ ಜನ ಸಾವಿರಾರು ಜನ ನಾವು ಸೇರಿದ್ದೇವಲ್ಲ, ನಮಗೆ ನಾನು ಅಂತನ್ನುವ ಭಾವನೆ ಇಲ್ಲದೇ ಇರುವ ವ್ಯಕ್ತಿ ಯಾರಾದರೂ ಇದ್ದಾರೆ ಇದರಲ್ಲಿ? ಕಣ್ಣು ಕಾಣದವರು ಇರಬಹುದು ಜಗತ್ತಿನಲ್ಲಿ, ಕಿವಿ ಕೇಳಿಸದೇ ಇದ್ದವರು ಇದ್ದಾರೆ, ನಡೆಯಲಿಕ್ಕೆ ಬರದೇ ಇದ್ದವರು ಇದ್ದಾರೆ. ಕೆಲವು ಪ್ರಾಣಿಗಳಿಗೆ ಕಾಲಿದೆ, ಕೆಲವು ಪ್ರಾಣಿಗಳಿಗೆ ಕೈಯಿಲ್ಲ, ಕೆಲವು ಪ್ರಾಣಿಗಳಿಗೆ ಕಾಲಿಲ್ಲ, ಏನೇನೋ ಇದೆ. ಆದರೆ ಯಾವುದೇ ಪ್ರಾಣಿ ಅದು ಸಣ್ಣ ಹುಳದಿಂದ ಪ್ರಾರಂಭ ಮಾಡಿಕೊಂಡು ಒಂದು ಸಣ್ಣ ಇರುವೆ, ಅತಿ ಸಣ್ಣ ಇರುವೆಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರಲ್ಲೂ ಇರುವ ಒಂದೇ ಒಂದು ಅಂದರೆ ಅದು ನಾನು ಅನ್ನೋದು. ಆ ನಾನು ಅನ್ನೋದು ಇಲ್ಲದೇ ಇದ್ದಂತಹ ಜೀವರಾಶಿಯೇ ಜಗತ್ತಿನಲ್ಲಿ ಇಲ್ಲ. ಆ ನಾನು ಎಂಬ ಭಾವನೆಯನ್ನು ಕೊಟ್ಟವರೇನೇ ವಾಯುದೇವರು. ಜೀವಸ್ಥಿತಿಯ ರೂಪೇಣ ವೇಲೆಯ ಯಹವಿದ್ಯತೆ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಹಾಗೆ ಶ್ರೀಮದಾಚಾರ್ಯರು ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದು ನಮಗೆ ಆ ಅಹಂ ಅಹಂ ಅನ್ನುವಂತಹ ಭಾವನೆಯನ್ನು ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ವಾಯುದೇವರು ಅನ್ನುವುದನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ನಾವು ಚಿಂತನೆ ಮಾಡಬೇಕು. ವಾಯುದೇವರು ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ವಾಯುದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾದರೆ ಯಾವುದನ್ನು ವಾಯುದೇವರೇ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾರೋ ಅದನ್ನು ವಾಯುದೇವರಲ್ಲಿ ಬೇಡಿಕೊಳ್ಳೋಣ. ಎಲ್ಲ ದೇವತೆಗಳು ಎಲ್ಲವನ್ನೂ ಕೊಡ್ತಾರೆ, ಆದರೆ ವಾಯುದೇವರೇ ಕೊಡಬೇಕಾದಂತಹ ಎಕ್ಸ್ಕ್ಲೂಸಿವ್, ಅದು ವಾಯುದೇವರನ್ನ ಬಿಟ್ಟರೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂಥದ್ದನ್ನು ವಾಯುದೇವರಲ್ಲಿ ನಾವು ಬೇಡಿಕೊಳ್ಳೋಣ. ವಾಯುದೇವರು ಅನೇಕ ವಾಯುದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಬೇಕಾದಷ್ಟು ಪ್ರಾರ್ಥನೆಗಳನ್ನು ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಡೋರಿದ್ದಾರೆ. ವಾಯುದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಉಳಿದದ್ದೆಲ್ಲವನ್ನು ಆಮೇಲೆ ಬೇಡೋಣ. ಮೊಟ್ಟ ಮೊದಲು ಬೇಡಬೇಕಾದದ್ದು ಶುದ್ಧವಾದ ಜ್ಞಾನವನ್ನು ಕೊಡಿ ಅಂತ ವಾಯುದೇವರಲ್ಲಿ ಬೇಡಿಕೊಳ್ಳೋಣ. ಪ್ರದಿಶ ಸುದೃಶಂನೋ ಜಯ ಜಯ, ಸುಮಧ್ವ ವಿಜಯದ ಕೊನೆಯಲ್ಲಿ ಬರುವಂತಹ ಮಾತು, ಕೊನೆಯಲ್ಲಿ ಬರುವಂತಹ ಮಾತು. ಇಷ್ಟೆಲ್ಲದರಿಂದ ನಮಗೆ ಬರಬೇಕಾದದ್ದು ಏನು ಅಂದರೆ ಪ್ರದಿಶ ಸುದೃಶಂನೋ ಜಯ ಜಯ. ಇನ್ನೇನು ಬೇಡ, ಸುದೃಶ ಉತ್ತಮವಾದಂತಹ ಸರಿಯಾದ ಜ್ಞಾನ, ಸರಿಯಾದ ತಿಳುವಳಿಕೆ, ದೇವರ ಬಗ್ಗೆ, ಜಗತ್ತಿನ ಬಗ್ಗೆ, ನನ್ನ ಬಗ್ಗೆ ಉತ್ತಮವಾದ ಸರಿಯಾದ ಜ್ಞಾನವನ್ನು, ಯಥಾರ್ಥವಾದ ಜ್ಞಾನವನ್ನು ಕೊಡಿ ಅಂತ ವಾಯುದೇವರಲ್ಲಿ ನಾವು ಬೇಡಿಕೊಳ್ಳಬೇಕು. ಪ್ರಾರ್ಥನೆಯನ್ನು ಮಾಡಬೇಕಾದರೆ ಆಗ
16 ಸರ್ಗ ಮಾಡಬೇಕಾದರೆ ಒಂದೊಂದು ಸರ್ಗ ಮುಗಿದಾಗಲೂ ಕೂಡ ಇದನ್ನು ಬೇಡಿಕೊಳ್ಳೋಣ. ಪ್ರದೇಶ ಸುದೃಶಂನೋ ದೇಯ, ಪ್ರದೇಶ ಸುದೃಶಂನೋ ದೇಯ. ಉತ್ತಮವಾದ ಜ್ಞಾನವನ್ನು ನಮಗೆ ದಯಪಾಲಿಸಿ ಅಂತ ವಾಯುದೇವರಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಬೇಡಿಕೊಳ್ಳೋಣ. ವಿಶೇಷವಾಗಿ ಭಕ್ತಿಯಿಂದ ಅನುಸಂಧಾನದಿಂದ ಆ ವಾಯುದೇವರ ಸ್ಮರಣೆಯನ್ನು ಮಾಡ್ತಾ ಈ ಒಂದು ಸುಭದ್ವಿಜ ಪಾರಾಯಣದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸೋಣ ಅಂತ ತಿಳಿಸ್ತಾ ಇದ್ದೇನೆ. ಇನ್ನು ಶ್ರೀಪಾದಂಗಳವರು ಕೆಲವೇ ನಿಮಿಷಗಳಲ್ಲಿ ಬಂದು ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ, ಪಾರಾಯಣವನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲರೂ ನಾವು ಪ್ರಾರಂಭವನ್ನು ಮಾಡೋಣ. ಶ್ರೀ ಹನುಮಂತ ನಿನ್ನ ಪರಾಕ್ರಮ ಬಲವಂತ ರಕಸರನ್ನು ಸೀಳಿ ಅಮೃತಕರಪುರ ಕೊಟ್ಟಿ ನೆರೆದಿಯಂತೂ ಬಣ್ಣಿಸದೀನು ಯುಗದೊಳಗೆ ಕಪಿವೀರನಾಗಿ ಪರಮ ಪುರುಷ ರಾಮನ ಎರಡನೇ ಯುಗದೊಳಗೆ ಕಪಿವೀರನಾಗಿ ಪರಮ ಪುರುಷ ರಾಮನ ನಿರುಗ ಸೇವೆಯ ಕೈಗಳೋ ಸುರ ಹರ್ಷ
ರಾಮ 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 ರಾಮ. ನಾವೆಲ್ಲರನ್ನು ಹೇಳಿ ವಾಯುದೇವರ ಬಗ್ಗೆ ಭಕ್ತಿಯನ್ನು ಹುಟ್ಟಿಸಿದ ಮಹಾನುಭಾವರಾದ ಮಹಾಗುರುಗಳು ಕೊಟ್ಟು ಕೇಳಿ ಯಾರು ನಿಂದಿರಬೇಡ್ರಿ, ಸ್ವಲ್ಪ ತೊಂದರೆ ಆದರೂ ಸುದ್ದಿನ ತಲೆಗೆ ಕೊಡು ಅವರು ಆಚಾರ್ಯರ ಅವರ ಜೀವನ ಚರಿತ್ರೆಯನ್ನು ನಾವೆಲ್ಲ ಪಠಣ ಮಾಡ್ತಾ ಇದ್ದೇವೆ. ಈಗಾಗಲೇ ವಿದ್ಯಾಧೀಶಾಚಾರ್ಯರು ಅನೇಕ ಮಾತುಗಳನ್ನು ಹೇಳಿದ್ದಾರೆ, ನೀವು ಕೇಳಿದ್ದೀರ. ಅವರೇನು ಹೇಳಿದ್ರು ನಮಗೆ ತಿಳಿಸಿಲ್ಲ, ಅಧಿಕ ಮಾಡ್ತಾ ಇದ್ದಾರೆ. ಒಂದು ಅತ್ಯಂತ ಅದ್ಭುತವಾದಂತಹ ಸ್ವವಿಜಯದ ಬಗ್ಗೆ ಹೇಳಬೇಕಾದ ಮಾತು ಅಂತಂದರೆ, ಶಿಷ್ಯನ ಮಗನಾಗಿ ತಾನೂ ಒಂದು ಅರ್ಥದಲ್ಲಿ ಶಿಷ್ಯನಾಗಿ ಯಾವ ದೇವತೆಗಳಿಗೂ ಇಲ್ಲದಂತಹ ಮಹಿಳೆಯನ್ನ ಕಣ್ಣಾರೆ ಕಂಡು ನೋಡಿದ ಮಾತನ್ನ ಕೇಳಿ ಬರೆದ ಗ್ರಂಥ ಮತ್ತು ಇದೆ. ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಷು ಕಪಲೇಶು ಕಥಾಕ ಅನ್ನುವ ಮಾತುಗಳನ್ನು ಹೇಳಿದಾಗ ಯಾವ ದೇವತೆಗಳವರೆಗೆ, ಶೇಷದೇವರವರೆಗೆ, ಸರಸ್ವತಿಯವರೆಗೆ ಸಾಕು ಅವರು ನಮ್ಮ ಹೃದಯದಲ್ಲಿದ್ದು ಪ್ರೇರಣೆಯನ್ನು ಮಾಡಬೇಕು. ಅಹಂ ಅಹಂ ಎಂಬ ಜ್ಞಾನವನ್ನು ನಮಗೆ ಒದಗಿಸಬೇಕು, ಶ್ವಾಸೋಚ್ಛ್ವಾಸವನ್ನು ಮಾಡಿಸಬೇಕು. ಅಂಥ ಗುರುಗಳ ಪಾರಾಯಣವನ್ನ, ಅವರ ಸ್ತೋತ್ರವನ್ನ, ಅವರ ಚರಿತ್ರೆಯನ್ನ ಪಠಣ ಮಾಡ್ತಾ ಇದ್ದೇವೆ. ಶ್ರೀಮನ್ಮಧ್ವವಿಜಯದಂತಹ ಕೃತಿ ಇನ್ನೊಂದು ಜಗತ್ತಿನಲ್ಲಿ ಇಲ್ಲ. ಈಗ ತಾನೇ ಅಧ್ಯಯನ ಅವರಿಗೆ ಸಂಭವಿಸುತ್ತದೆ, ಅವರಿಗೆ ಆಗತ್ತೆ ಅನ್ನುವಂತಹ ಮಾತನ್ನ, ಇದು ಪರಂಪರೆಯಿಂದ ನಡೆದು ಬಂದಂತಹ ಸಂಪ್ರದಾಯದ ಮಾತು ಎಂಬುದಾಗಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಮಧ್ವವಿಜಯದ ಇನ್ನೊಂದು ವೈಶಿಷ್ಟ್ಯ, ಬಹಳ ವಿಚಿತ್ರವಾದ ವೈಶಿಷ್ಟ್ಯ. ನಾವು ನೀವೆಲ್ಲ ತಿಳಿದಿದ್ದೇವೆ ರಾಘವೇಂದ್ರ ಸ್ವಾಮಿಗಳವರು ಎಂಥ ಮಹಾನುಭಾವರು ಅಂತ. ಸ್ವಯಂ ರಾಘವೇಂದ್ರ ಸ್ವಾಮಿಗಳ ನಾಮಧೇಯ, ಆ ನಾಮಸ್ಮರಣೆ ಕೋಟಿ ಪಾಪಗಳ ಪರಿಹಾರ. ಪೀಠಾಧಿಪತಿಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರು, ಸುಮ್ಮನೆ ಹೆಸರಿಗೆ ಹೇಳ್ತಾ ಇದ್ದೇನೆ, ಪೀಠಾಧಿಪತಿಗಳಿಗಿಂತಲೂ 100 ಪಟ್ಟು ಕೋಟಿ ಪಟ್ಟು ಉತ್ತಮರಾದ ಮಹಾನುಭಾವರವರು. ಅಂಥವರು ನಾರಾಯಣ ಮಧ್ವವಿಜಯದ ವಾಕ್ಯಗಳಲ್ಲಿ ಮಾತ್ರವಲ್ಲ, ಒಂದೊಂದು ಅಕ್ಷರಗಳ ಪರಂಪರೆಯ ಮೇಲೆ ಒಬ್ಬ ಗುರುಗಳ ಚರಿತ್ರೆಯನ್ನು ಹೇಳುವ 1608 ಶ್ಲೋಕಗಳ ಮಧ್ವವಿಜಯವನ್ನು ಪಠಣ ಮಾಡುವುದಕ್ಕಾಗಿ ಸಾವಿರಾರು ಜನ ಸನ್ನಿಧಾನದಲ್ಲಿ, ಮೂಗರಾಮದೇವರ ಸತ್ಯಾತ್ಮತೀರ್ಥರ ಸನ್ನಿಧಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಪಾರಾಯಣ ಮಾಡ್ತಾ ಇದ್ದೀರಿ ಅಂತಂದರೆ ಇದು ಅದ್ಭುತವಾಗಿರುವಂತಹ ವರ್ಲ್ಡ್ ರೆಕಾರ್ಡಿನಲ್ಲಿ ಹೋಗಬೇಕಾಗಿರುವಂತಹ ಜಗತ್ತಿನ ಒಂದು ಶಾಶ್ವತ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ. ಅಂದು ಎಂದು ನೀವು ಪ್ರಾರಂಭ ಮಾಡಿದ ದಿನ ಇಂಥ ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮವಾದೀತು ಅಂತ ತಮ್ಯಾರಿಗೂ ಊಹಿಸಲಿಕ್ಕಿಲ್ಲ. ಆದರೆ ಭಗವಂತ ಶ್ರೀಮದಾಚಾರ್ಯರು ಅಕ್ಷೋಭೃತಿ ಭದ್ರಾವತೀರ್ಥರು, ಅಕ್ಷೋಭೃತೀರ್ಥರು, ನರಹರಿ ಟೀಕಾಕರ್ಪಾದರು ಅವರು ಸಂಕಲ್ಪ ಮಾಡಿದರು. ಆ ಸಂಕಲ್ಪವನ್ನು ಮಾಡಿ ಆರಂಭವಾಗಿರುವ ಆ ಕಾರ್ಯ ಇವತ್ತಿಗೆ ಈ ರೀತಿಯಾಗಿ ಒಂದು ವಿಶಿಷ್ಟವಾದ, ಇದು ಅವಾಂತರ ಫಲ, ಇದು ಮಧ್ಯದ ಫಲ, ಇದು ಕೊನೆಯ ಫಲ ಅಂತ ತಿಳಿಬೇಡಿ ಅಂತ ಕೇಳಿದರು. ಇಲ್ಲಿ ಪಾರಾಯಣ ಸಮರ್ಪಣೆಗಾಗಿ ಬಂದಿದ್ದಾರೆ. ನಮ್ಮ ಈ ಸುಮಧ್ಯ ಪಾರಾಯಣ ಟೀಮಲ್ಲಿ 1600 ಜನ ಇದ್ದಾರೆ. ಬೇರೆ ಜನರಿಂದ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಆ ಎಲ್ಲ ಪಾರಾಯಣ ಭಕ್ತರು ಕೂಡ ಬಂದಿದ್ದಾರೆ. ಕೇವಲ ಸ್ವಾಮಿಯವರ ಕಡೆಯಿಂದ, ನಮ್ಮಿಂದ ಇಲ್ಲಿ ಕಲಿತವರು ಇದರಲ್ಲಿ 75% ಜನ ಇದ್ದಾರೆ. ಇನ್ನು 25% ಭಕ್ತರು ಮತ್ತು ಸಿದ್ಧಾಂತಕ್ಕೆ, ಆನಂದ ತೀರ್ಥರಿಗೆ, ಪೂರ್ಣ ಪ್ರಜ್ಞರಿಗೆ
ಆಚಾರ್ಯರಿಗೆ ನಮಸ್ಕರೋಮಿ Tuhan